is it the screen is visible? Yes, sir. Okay. Shall we go? Shall we start? Yes, sir. Yeah. See, already ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವಿವೋ ಎಕ್ಸಾಮ್ ವೆಟರ್ನರಿ ಆಫೀಸರ್ ಫಾರ್ 400 posts. It is Group A and gazetted. Okay, that is a very important thing that most of you will be knowing. And to your knowledge, gazetted Group A officer will be drawing almost in hand 80,000+ in hand. Okay, and gross 1 lakh plus salary you will be getting, apart from other perks and powers and facilities. Excluding that facilities, 1 lakh plus salaries for sure you will be getting, because 7th pay commission is there. Okay, and December anyway almost 15 days ಆಗ್ತಾ ಬಂತು. ಈಗ ನಮ್ಮಲ್ಲಿ ಇರೋದು January, Feb, March only 15 days. So here 30, 60, 75 days. So I just wanted to realize the time constraint we are having. So that's why ಈ ನೋಟಿಫಿಕೇಶನ್ ಅಲ್ಲಿ ಎಕ್ಸಾಮ್ ಡೇಟ್ ಬಿಟ್ಟ ಮೇಲೆ ಸ್ವಲ್ಪ ಸೀರಿಯಸ್ ಆಗೋದು ಅವಶ್ಯಕತೆ ಇರುತ್ತೆ. ವೈ? ಬಿಕಾಸ್ ದಿಸ್ 75 days will definitely change your entire life. See, getting into Group A post with a one exam, it's I think this is something a great opportunity. KS ಅಲ್ಲೂ ನೀವು ಗ್ರೂಪ್ ಎ ಹೋಗ್ಬೇಕಾದ್ರೆ ಪ್ರಿಲಿಮ್ಸ್ ಬರಿಬೇಕು, ಮೇನ್ಸ್ ಬರಿಬೇಕು, ಇಂಟರ್ವ್ಯೂ ಬರಿಬೇಕು. ಇಷ್ಟೆಲ್ಲ ಸ್ಟೇಜಸ್ ಆದ್ಮೇಲೆ ಯು ವಿಲ್ ಗೆಟ್ ಗ್ರೂಪ್ ಎ, ಗ್ರೂಪ್ ಬಿ. ಬಟ್ ಹಿಯರ್ ಡೈರೆಕ್ಟ್ಲಿ ಯು ಆರ್ ಎಂಟರಿಂಗ್ ಇಂಟು ಗ್ರೂಪ್ ಎ ಸರ್ವಿಸ್. ಓಕೆ, ಅಂಡ್ ಇಮ್ಯಾಜಿನ್ ಆಫ್ಟರ್ 10 years of service you have a chances of entering into direct into administration. You can enter into directly IAS, lateral entry ಅಲ್ಲಿ ಹೋಗಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ KPSC ಅವರು. So if you qualify that, so definitely they will recommend for the administration. And there are many opportunities, especially for the veterinary doctors. IFS ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅನಿಮಲ್ ಹಸ್ಬೆಂಡ್ರಿ. So there is no field untouched for there are various opportunities for the veterinary doctors. So be in forest, be in animal husbandry, be in agriculture. So there is a huge scope considering the post and the opportunity. So idadmele we don't know, another 5 years maybe you may have to wait. Okay, so ಅದಕ್ಕೆ ಈ 75 days ಏನಿದೆ ಕರೆಕ್ಟ್ ಆಗಿ ನಾವು ಸ್ಟ್ರಾಟಜಿ ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ we can expect that in the final list. So first of all, most of the aspirant neglect ಮಾಡೋದಂದ್ರೆ, this is one thing. ಕಡ್ಡಾಯ ಕನ್ನಡ. ಸೊ ಎಷ್ಟು ಜನ ಬರ್ದಿದ್ದೀರಾ ಕಡ್ಡಾಯ ಕನ್ನಡ PDO? See, it's not like just qualifying ಆಗ್ಬೇಕಲ್ಲಿ. ಸೊ ನೀವು PDO ಎಕ್ಸಾಮ್ ಬರ್ದಿದ್ದೀರಾ ಅಂದ್ರೆ ದಟ್ಸ್ ಗುಡ್, ನಿಮ್ಗೆ ಒಂಥರ ಎಕ್ಸ್ಪೀರಿಯನ್ಸ್ ಆದಂಗೆ. ಯಾರು ಜಾಯಿನ್ ಆಗಲ್ಲ ಬಿಕಾಸ್ ದಿಸ್ ಪೋಸ್ಟ್ ಇಸ್ ಗ್ರೂಪ್ ಸಿ. ಸೊ ಇಲ್ಲಿ ಒಂದು ಕಂಪಲ್ಸರಿ ಕನ್ನಡ ಬರ್ದಿರ್ತಾರೆ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮೈಟ್ ಹ್ಯಾವ್ ರಿಟರ್ನ್, ಯಾಕಂದ್ರೆ ಡೇಟ್ ಎಕ್ಸ್ಟೆಂಡ್ ಆಗಿತ್ತು, ಬರೆಯಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟಿದ್ರು ಅಲ್ವಾ. ಸೊ ಈಗ ಕನ್ನಡ ಕಡ್ಡಾಯ ಕೆಲವೊಬ್ರು ಬರ್ದಿರೋರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಒಂದು ಅನುಭವ ಆಗಿರುತ್ತೆ. 150 marks ಇರುತ್ತೆ, ಅದರಲ್ಲಿ ನೀವು 50 marks ತೆಗಿಬೇಕಾಗುತ್ತೆ. ಮೋಸ್ಟ್ಲಿ ನಾವು ಇದು ನೆಗ್ಲೆಕ್ಟ್ ಮಾಡ್ತೀರಿ, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ಪೇಪರ್ 1, 2 ಅಲ್ಲಿ 300+ ತೆಗಿರಿ. ಔಟ್ ಆಫ್ 600 ಯು ಸ್ಕೋರ್ ಮೋರ್ ದೆನ್ 400+, ಬಟ್ ನಾಟ್ ಕ್ವಾಲಿಫೈಯಿಂಗ್ ಕನ್ನಡ ಕಡ್ಡಾಯ ವಿಲ್ ಓಕೆ, ಯು ವೋಂಟ್ ಗೆಟ್ ಎನಿ ವೆರಿಫಿಕೇಶನ್ ಬಂದ್ಮೇಲೆ ಅಲ್ಲೇ ರಿಜೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಸೊ ಪ್ಲೀಸ್ ಪ್ರಿಪೇರ್
ಫಾರ್ ದಿಸ್ ಕಂಪಲ್ಸರಿ ಕನ್ನಡ. ಸೊ ಇದ್ರಲ್ಲಿ ಮೋಸ್ಟ್ಲಿ ಸಿಲೆಬಸ್ ಯಾವ ತರ ಕೊಟ್ಟಿರ್ತಾನಂದ್ರೆ ಡಿಸ್ಕ್ರಿಪ್ಟಿವ್. ಓಕೆ, ಇಟ್ ಈಸ್ ಡಿಸ್ಕ್ರಿಪ್ಟಿವ್, ನಾಟ್ ಆಬ್ಜೆಕ್ಟಿವ್ ಟೈಪ್. ಮಲ್ಟಿಪಲ್ MCQ ಇರಲ್ಲ ಇಲ್ಲಿ, MCQ ಟೈಪ್ ಇರಲ್ಲ, ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಅದರಲ್ಲಿ ಮೋಸ್ಟ್ ಪ್ರಾಬಬಲ್ ನಿಮಗೆ ಸ್ಕೋರಿಂಗ್ ಎಲ್ಲಾಗುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಇನ್ essay you will get essay, sorry, in ಕಂಪಲ್ಸರಿ ಕನ್ನಡ essay ಕನ್ನಡದಲ್ಲಿ ಬರಿಬೇಕಾಗಿರುತ್ತೆ ಇದು. ಓಕೆ, ದಿಸ್ ಯು ಹ್ಯಾವ್ ಟು ರೈಟ್ ಇನ್ ಕನ್ನಡ essay. ಏನೋ ಒಂದು essay ಕೇಳಿರ್ತಾನೆ, ಕಾಂಟೆಂಪರರಿ ನೇಚರ್, ಸೂಸೈಡ್ ಪ್ರಿವೆನ್ಷನ್ ಆಗಿರ್ಬೋದು, ವಿಮೆನ್ ಎಂಪವರ್ಮೆಂಟ್ ಆಗಿರ್ಬೋದು, ರೋಲ್ ಆಫ್ ವಿಮೆನ್ ಇನ್ ಅಗ್ರಿಕಲ್ಚರ್ ಆಗಿರ್ಬೋದು, ಸಮಥಿಂಗ್ ದೇ ವಿಲ್ ಪುಟ್ ದ ಟಾಪಿಕ್ ಅಂಡ್ ದೇ ವಿಲ್ ಟ್ರೈ ಟು ದೇ ಆಸ್ಕ್ ಯು ಟು ರೈಟ್. ಸೊ ಆಗ ಸ್ವಲ್ಪ ಡೇಟಾ ಗೊತ್ತಿರ್ಬೇಕು ನಿಮಗೆ, ಎಷ್ಟು ವುಮೆನ್ಸ್ ಎಂಪ್ಲಾಯ್ಡ್ ಇದ್ದಾರೆ ಅಗ್ರಿಕಲ್ಚರ್ ಅಲ್ಲಿ ಆಗಿರ್ಬೋದು, ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್, ಸಮಥಿಂಗ್ ಯು ಡೇಟಾ ಲೈಕ್ ಜಸ್ಟ್ ಯು ಸಿ ಸಮ್ ಎಸ್ಸೆಸ್. ಸೊ 2-3 ಎಸ್ಸೆಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಒಂದು ಸ್ಟ್ರಕ್ಚರ್ ಗೊತ್ತಾಗುತ್ತೆ. ಸೊ ಐ ಥಿಂಕ್ ಅಪ್ ಟು 10th ಎಲ್ಲರೂ ಬರೆದಿರ್ತೀರ essay, ಪ್ಯಾರಾಗ್ರಾಫ್ ವೈಸ್ ಅಲ್ಲಿ ಬರೆದಿರ್ತೀವಿ. ಲೈಕ್ 1 ಪೇಜ್ ಅಲ್ಲಿ ಮ್ಯಾಕ್ಸಿಮಮ್ 4 to 5 ಪ್ಯಾರಾಗ್ರಾಫ್ ನ ಕವರ್ ಮಾಡ್ತೀವಿ. ಸೊ ಅರೌಂಡ್ 300 ವರ್ಡ್ಸ್ ಅಲ್ಲಿ ಬರಿಬೇಕಾಗಿರುತ್ತೆ. 3.5 pages ಅಲ್ಲಿ ನೀವು ಮುಗಿಸ್ಬೋದು. ಸೊ ಹ್ಯಾಂಡ್ ರೈಟಿಂಗ್ ನೀಟ್ ಇದ್ರೆ ದಟ್ಸ್ ಆಡೆಡ್ ಅಡ್ವಾಂಟೇಜ್. ಓಕೆ, ಸೊ ಇಲ್ಲಿ ಆಲ್ಮೋಸ್ಟ್ ಎಕ್ಸಾಮ್ ಅಲ್ಲಿ ಅಟ್ಲೀಸ್ಟ್ 100+ ಮಾರ್ಕ್ಸ್ ಮಾಡಿ ಬಂದಿರೋರು ಎಲ್ಲರೂ ಕ್ವಾಲಿಫೈ ಆಗಿದ್ದಾರೆ. ಸೊ even I know some people who like lightly found. Hello, okay, so anything now, my voice is audible, right? Please, anyone? Yes, Am sir. I audible? Okay, so ಇಲ್ಲಿ ಅಟ್ಲೀಸ್ಟ್ 4-5 ಟಾಪಿಕ್ಸ್ essay ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮ್ಗೆ ಐ ಥಿಂಕ್ ಯು ವಿಲ್ ಬಿ ಇನ್ ದ ಸೇಫರ್ ಸೈಡ್. ಓಕೆ, ಸೊ ಇನ್ನೊಂದು ಇದರಲ್ಲಿ ಪ್ರಿಸೈಸ್ ರೈಟಿಂಗ್ ಅಂತ ಇರುತ್ತೆ. ಸೊ ಪ್ರಿಸೈಸ್ ರೈಟಿಂಗ್ ಏನ್ ಇರುತ್ತಂದ್ರೆ, ಪ್ರಿಸೈಸ್ ರೈಟಿಂಗ್ ಇಸ್ ದೇ ವಿಲ್ ಗಿವ್ ಸಮ್ ಪ್ಯಾರಾಗ್ರಾಫ್ ಇನ್ ಕನ್ನಡದಲ್ಲಿ ಕೊಟ್ಟಿರ್ತಾರೆ, ಏನೋ ಒಂದು ಬಟ್ ಏನೋ ಒಂದು ಕವನನೋ ಗದ್ಯನೋ ಏನೋ ಒಂದು ಕೊಟ್ಟಿರ್ತಾರೆ, ಅದನ್ನ ಸಾರಾಂಶ ಬರೆಯೋದು ಪ್ರಿಸೈಸ್ ರೈಟಿಂಗ್. ಅದನ್ನ ಅರ್ಥ ಮಾಡ್ಕೊಂಡು ಬಾಕ್ಸ್ ವೈಸ್ ಅಲ್ಲಿ ನೀವು ಅದನ್ನ ಬರ್ಕೊಂತ ಹೋಗ್ತಿದ್ರೆ ದಟ್ ಈಸ್ ಅ ವೆರಿ ಈಸಿಯೆಸ್ಟ್. ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಹಾಕಿ ಒಂದ್ ನೋಡ್ಕೊಂಡ್ರೆ ಅಲ್ಲಿ ವೆರಿ ಈಸಿಲಿ ನಿಮ್ essay ಮತ್ತೆ ಪ್ರಿಸೈಸ್ ರೈಟಿಂಗು ಆರಾಮಾಗಿ ಸ್ಕೋರ್ ಮಾಡಿಬಿಡ್ಬೋದು. ಮತ್ತೆ ಟ್ರಾನ್ಸ್ಲೇಷನ್ ಇರುತ್ತೆ. ಇದು ಯಾವ ತರ ಅಂದ್ರೆ, ಲೈಕ್ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ರೆ ಓಕೆ, ಕನ್ನಡದಲ್ಲಿ ಎಲ್ರು ಬರೀತಾರೆ, ಬಟ್ ಅಲ್ಲಿ ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಓಕೆ, ಪ್ಲೀಸ್ ಪೇ ಅಟೆನ್ಷನ್. ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಅದು ನೀವು ಕನ್ನಡದಲ್ಲಿ ಬರೀಬೇಕು. ಕೆಲವೊಮ್ಮೆ ಅಂಡರ್ಗ್ರೌಂಡ್ ವಾಟರ್ ಅಂತ ಬರೆದಿರ್ತಾರೆ, ಬಟ್ ನಮ್ಗೆ ಎಕ್ಸಾಕ್ಟ್ ಮೀನಿಂಗ್ ಗೊತ್ತಿರಲ್ಲ, ಅಷ್ಟು ಅವ್ರು ಇದ್ ನೋಡಲ್ಲ. ಓಕೆ, ಅಂತರ್ಜಾಲ ಅಂತಾರೆ, ಲೈಕ್ ಕೆಲವೊಂದು ವರ್ಡ್ಸ್ ಇರ್ತವೆ, ಅದನ್ನ ಲೈಕ್ ನ್ಯಾಷನಲೈಸೇಷನ್ ಆಗಿರ್ಬೋದು, ಇಂಡಸ್ಟ್ರಿಯಲೈಸೇಷನ್, ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಆ ತರ ರಿಲೇಟೆಡ್ ಟೆಕ್ನಿಕಲ್ ವರ್ಡ್ಸ್ ಯೂಸ್ ಮಾಡಿರ್ತಾರೆ. ಕೆಲವೊಮ್ಮೆ ಅದು ನಮ್ಗೆ ಡಿಫಿಕಲ್ಟ್ ಇರುತ್ತೆ, ಬಟ್ ಕ್ಲೋಸ್ ಆಗಿ ಬರ್ದ್ರು ಓಕೆ, ನಾಟ್ ದಟ್ ಸ್ಟ್ರಿಕ್ಟ್ ಆಗಿ ಇವ್ಯಾಲ್ಯೂಯೇಷನ್ ಆಗಲ್ಲ. ಓಕೆ, ಅಲ್ಲೂ ಅಷ್ಟೇ ನೀವು ಇದರಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ಈವನ್ ಇಫ್ ದೇರ್ ಈಸ್ ಅ ಪಾಸಿಬಿಲಿಟಿ ಟು ರೈಟ್ ಡಯಾಗ್ರಾಮ್, ಸೊ ಯು ರೈಟ್ ಇಟ್. ಆಕ್ಚುಲಿ ನಾನು ಒಂದ್ಸಲ ಬರ್ದಾಗ ದೇ ಆಸ್ಕ್ಡ್ ಅಬೌಟ್ ದೇ ಡಿಸ್ಕ್ರೈಬ್ಡ್ ಅಬೌಟ್ ಹಿಮಾಲಯಾಸ್ ಯಾವ ತರ ಇದೆ ಅಂತ. ಸಿ, ಇವೊಂದು ನಾನು ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು, ಬಟ್ ಅದ್ ಗ್ಯಾಪ್ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ ಬರೆಯೋದು, ವರ್ಡ್ಸ್ ಕಲೆಕ್ಟ್ ಮಾಡೋದೆಲ್ಲ. ಹಾಗಾಗಿ ಸೊ ಆ ಥೀಮ್ ಗೊತ್ತಿತ್ತು, ದಿ ಪ್ಯಾರಾಗ್ರಾಫ್ ಇಸ್ ಡಿಸ್ಕ್ರೈಬಿಂಗ್ ಅಬೌಟ್ ಹಿಮಾಲಯಾಸ್. ಸೊ ಈ ತರ ನಾರ್ದರ್ನ್ ರಿವರ್ಸ್ ಫ್ಲೋ ಆಗ್ತಿರುತ್ತೆ, ಇಲ್ಲಿಂದ ಅಲುವಿಯಲ್ ಸಾಯಿಲ್ಸ್, ಅದೆಲ್ಲ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಇತ್ತು. ಬಟ್ ನನಗೆ ಸ್ವಲ್ಪ ಆ ವರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಐ ಜಸ್ಟ್ ಇಂಡಿಯಾ ಮ್ಯಾಪ್ ಬರೆದು ಅಲ್ಲಿ ಸಾಯಿಲ್ಸ್ ಎಲ್ಲ ತೋರಿಸಿ, ಇದು ಪರ್ವತಗಳು, ಹಿಮಾಲಯ ಪರ್ವತಗಳು, ಅದೆಲ್ಲ ಬರ್ದೆ ಅವ್ರಿಗೆ. ಇಟ್ ವಿಲ್ ಕನ್ವೆ ದೆಮ್ ದಟ್ ಹಿ ನೋಸ್, ಹಿ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಸೊ ಓದಕ್ಕೆ ಹೋಗಲ್ಲ ಅವರು ಇವ್ಯಾಲ್ಯೂಯೇಟರ್, ಜಸ್ಟ್ ಅವ್ರು ಮಾರ್ಕ್ಸ್ ಕೊಟ್ಬಿಡ್ತಾರೆ. ಇಫ್ ದೇರ್ ಈಸ್ ಅ ಚಾನ್ಸ್ ಟು ರೈಟ್ ಡಯಾಗ್ರಾಮ್ ಇನ್ essay ಆಲ್ಸೋ, ರೈಟ್ ಇಟ್. ಓಕೆ, ಯಾಕಂದ್ರೆ ಇಲ್ಲಿ ನಮ್ ಮೇನ್ ಆಬ್ಜೆಕ್ಟಿವ್ ಏನಿದೆ, ನಾವು ಪೇಜಸ್ ನ ತುಂಬಿಸ್ಬೇಕು. ಈಗ 150 ಇದೆ, ನಾನು 100 ಮಾರ್ಕ್ಸ್ ಹೇಳಿದ್ದಾರೆ, 100 ಮಾರ್ಕ್ಸೇ ಬಂದು ಬರೀತೀನಿ, 50 ಮಾರ್ಕ್ಸ್ ನಾನು ಬಿಟ್ಟು ಬರ್ತೀನಿ. ನೋ, ಡೋಂಟ್ ಡೂ ದಟ್ ಒನ್. ಇಫ್ ಯು ನೋ ಎವ್ರಿಥಿಂಗ್, ಯು ರೈಟ್ ಇಟ್. ಮತ್ತೆ ಗ್ರಾಮರ್ ಪಾರ್ಟ್. ಸೊ ಗ್ರಾಮರ್ ಯೂಶಲಿ
ಆಲ್ಮೋಸ್ಟ್ ಎಲ್ರಿಗೂ ಕಷ್ಟ ಇರುತ್ತೆ. ಕನ್ನಡ ಮೀಡಿಯಂ ಓದಿರೋರ್ಗು ಆಲ್ಮೋಸ್ಟ್ ಕಷ್ಟ ಇರುತ್ತೆ, ಯಾಕಂದ್ರೆ ಹೊಸ ಹೊಸ ಮೀನಿಂಗ್ಸ್ ಕೇಳಿರ್ತಾರೆ ಅಲ್ಲಿ. ಈವನ್ ಇಫ್ ಯು ರೈಟ್ ಕ್ಲೋಸ್ ಮೀನಿಂಗ್, ದೇ ವಿಲ್ ಗಿವ್ ಮಾರ್ಕ್ಸ್. ಸೊ ತತ್ಸಮ ತದ್ಭವ ಇರುತ್ತೆ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಇದು ಅಪೋಸಿಟ್ ವರ್ಡ್ಸ್. ಸೊ ಇವೆಲ್ಲ ಇರ್ತವೆ. ಗಾದೆ ಮಾತು, ವೆರಿ ಈಸಿ ಟು ಕ್ವಾಲಿಫೈಡ್. ಅಫ್ರೇಡ್ ಆಗ್ಬೇಡಿ. ಇವನ್ ನೀವು ಕನ್ನಡ ಮೀಡಿಯಂ CBSE ಓದಿರ್ತೀರಾ ಕೆಲವೊಬ್ರು, ಆದ್ರೂ ಕ್ವಾಲಿಫೈ ಮಾಡ್ಕೊಳ್ಬಹುದು. ಬಟ್ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಐ ವಿಲ್ ಶೇರ್ ಒನ್ ಡಾಕ್ಯುಮೆಂಟ್. ಅದ್ರಲ್ಲಿ ಕೆಲವೊಂದು ಗ್ರಾಮರ್ನ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಐ ವಿಲ್ ಸಜೆಸ್ಟ್ ಒನ್ ಬುಕ್. ಅದು ಇಲ್ಲ ಅಂದ್ರೆ ಜಸ್ಟ್ ಕೆಲವೊಂದು ವಿಡಿಯೋಸ್ ನೋಡ್ಕೊಂಡು ನೀವು ಅಟ್ಲೀಸ್ಟ್ 5-6 hours, ಅಟ್ಲೀಸ್ಟ್ 10 hours ಆಫ್ ಪ್ರಿಪರೇಷನ್ ಇದ್ರೆ ದಟ್ ಯು ವಿಲ್ ಶೋರ್ಲಿ ಕ್ವಾಲಿಫೈ ಕಂಪಲ್ಸರಿ ಕನ್ನಡ. ಸೊ ದಿಸ್ ಈಸ್ ಅಬೌಟ್ ಕಂಪಲ್ಸರಿ ಕನ್ನಡ. ಸೊ ಎನಿವನ್ ಹ್ಯಾವ್ ಡೌಟ್ ಇನ್ ದಿಸ್? ಯಾರಿಗನ್ ಡೌಟ್ ಇದೆಯಾ ಇದರಲ್ಲಿ? ಪ್ಲೀಸ್ ಡೋಂಟ್ ಹೆಸಿಟೇಟ್ ಟು ಆಸ್ಕ್. Kindly interact. Am I audible? Yes, sir. Okay. Any doubts so far? You have any doubts? No, This is very important session. Like ಇನ್ನೊಂದು ಡೌಟ್ ಇರುತ್ತೆ. ಬಿ ಕ್ಲಿಯರ್ ಇಟ್. ಯಾಕಂದ್ರೆ ವೆಟರ್ನರಿ ಆಫೀಸರ್ ಅಪ್ಲಿಕೇಶನ್ ನೀವು ಹಾಕಿದಾಗ ಅಲ್ಲಿ ಒಂದು ಕಾಲಮ್ ಅಲ್ಲಿ ಕೇಳಿದ್ರು, ಲೈಕ್ ಹ್ಯಾವ್ ಯು ಕ್ವಾಲಿಫೈಡ್ ಕಂಪಲ್ಸರಿ ಕನ್ನಡ ಅಂತ. ಸೊ ಆಲ್ಮೋಸ್ಟ್ ಮೆಜಾರಿಟಿ ನೋ ಅಂತ ಹಾಕಿರ್ತೀರಾ ಅಲ್ವಾ? ನೋ ಅಂತ ಟಿಕ್ ಮಾಡಿರ್ತೀರಾ. ಅದಕ್ಕೆ ಈಗ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ, ಓಕೆ, ಹಾಲ್ ಟಿಕೆಟ್ ಅಲ್ಲಿ 3 ಕಾಲಮ್ಸ್ ಪ್ರಿಂಟ್ ಆಗಿರುತ್ತೆ. ಫಸ್ಟ್ ಕನ್ನಡ, ಕಡ್ಡಾಯ ಕನ್ನಡ. ಓಕೆ, ಸೊ ಕನ್ನಡ ಕಡ್ಡಾಯ ಕನ್ನಡ 18th of March ಅಲ್ವಾ? ಇವತ್ತಿರು 18th of March ಇರುತ್ತೆ. 19th March ನಿಮ್ಗೆ ಮಾರ್ನಿಂಗ್ 10 AM to 11:30 ನಿಮ್ಗೆ GK ಪೇಪರ್ ಇರುತ್ತೆ. 100 questions, 300 marks. ಸೇಮ್ ಆಸ್ ಇಟ್ ಈಸ್ ನಾವು ಈಗ ಪ್ರಾಕ್ಟೀಸ್ ಮಾಡ್ತಿದ್ದೀರಲ್ಲ, ಈಚ್ ಕ್ವಶನ್ ಇಸ್ 3 marks. ನೆಗೆಟಿವ್ ಆದ್ರೆ 0.75 ಕಟ್ ಮಾಡ್ತಾರೆ. ಸೊ ದಿಸ್ ಇಸ್ ಯು ನೋ ಅಬೌಟ್ ದಿಸ್ GK. ಮಧ್ಯಾಹ್ನ 19th ಮಧ್ಯಾಹ್ನ ನಿಮ್ಗೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ. ಸೊ ಇಲ್ಲೂ 100 questions ಇರ್ತದೆ, 300 marks. ಸೇಮ್, one question carries 3 marks and negative is 0.75. But here it is 2 hours duration. Here it is 1.5 hour. So please make sure that you properly plan as per the time. ಅದಕ್ಕೆ ಬಹಳಷ್ಟು ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಮ್ಗೆ ಆ ಹ್ಯಾಬಿಟ್ ಆಗ್ಬಿಡುತ್ತೆ. ಸೊ ದಟ್ ಈಸ್ ಕಂಪಲ್ಸರಿ. ಓಕೆ, ಅಂಡ್ ಒನ್ ಮೋರ್ ಥಿಂಗ್. So almost we have started the offline center in Vijayanagar. Anytime we will, that I will come to know. I will tell you in detail about. So you can come in the offline center also. You take the test. So that will be still helpful for you. So that part I will discuss. Okay. So this is about the pattern. Okay, exam pattern ಬಗ್ಗೆ clarity one siktu. So then coming to syllabus. Yeah, so syllabus is very important. Just okay, so just a minute. Now I think you have this syllabus copy, right? If you don't have this syllabus copy, please take a printout. It's very important, because KPSC
will ask within the syllabus. Okay, ಫಸ್ಟ್ ಟೈಮ್ ಕಂಡಕ್ಟ್ ಮಾಡ್ತಿರೋದ್ರಿಂದ ಸಿಲೆಬಸ್ ಅಲ್ಲೇ ರಿಸ್ಟ್ರಿಕ್ಟ್ ಆಗ್ತಾರೆ ಅವರು. ಓಕೆ, ಸೊ is the screen is visible? ಕೇಳಿಸ್ತಿದ್ಯಾ? ಪ್ಲೀಸ್ somebody Visible, but is Visible, in sir, but landscape tilted. mode, sir. ಓಕೆ, ಲ್ಯಾಂಡ್ಸ್ಕೇಪ್. ಆಕ್ಚುಲಿ ಇದು ಫ್ರಾಂಟ್ ಸೈಜ್ ಸೆಟ್ ಆಗ್ತಿರ್ಲಿಲ್ಲ. ಸೊ ಐ ವಿಲ್ ಶೇರ್ ದಿಸ್ ಇಫ್ ಯು, ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಶೇರ್ಡ್ ಇನ್ ದ ಗ್ರೂಪ್ ಆಸ್ ವೆಲ್. ಓಕೆ, ಸೊ ಎನಿವೇ, like, see, first of all, we have already dissected the syllabus. Still we will go through once, because if you keep repeating this syllabus again and again, you will understand the clarity. Okay, first and foremost important aspect is current affairs. See, current affairs, January 2024 ಇಂದ ನೀವು ನೆಕ್ಸ್ಟ್ ಇಯರ್ 2025 2 months ಬಿಫೋರ್ ಎಕ್ಸಾಮ್, ಲೈಕ್ ಮಾರ್ಚ್ ಅಲ್ಲಿರೋದ್ರಿಂದ ಅಪ್ ಟು ಜಾನ್ವರಿ, ದಿಸ್ ಇಸ್ ಕಂಪಲ್ಸರಿ. 1 year current affairs is compulsory. ಓಕೆ, ಸೊ ನಾವು ನಮ್ದೇ ಒಂದು ಓನ್ ಮ್ಯಾಗಝಿನ್ ಇದೆ, ಅದ್ರಲ್ಲಿ ಎಷ್ಟು ಬೇಕು ಎಕ್ಸಾಮ್ಗೆ ಅಷ್ಟು ಮಾತ್ರನೇ ನಾವು ಕೊಟ್ಟಿದ್ದೀವಿ. ದಟ್ ಯು ಕ್ಯಾನ್ ರಿಲೇಟ್ ಅಲಾಂಗ್ ವಿತ್ ದ ಕ್ಲಾಸಸ್, ದಟ್ ವಿ ವಿಲ್ ಟೇಕ್ ದ ಕ್ಲಾಸಸ್ ಆಸ್ ವೆಲ್. ಓಕೆ, ಸೊ ಇದರಲ್ಲಿ ಪೇಜ್ಗಟ್ಟಲೆ ಓದಿ ಟೈಮ್ ವೇಸ್ಟ್ ಮಾಡ್ಕೊಂಡ್ಬೇಡಿ. ಯಾಕಂದ್ರೆ 8 to 12 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಮ್ಯಾಕ್ಸಿಮಮ್ ಅಟ್ ಮ್ಯಾಕ್ಸ್. ಓಕೆ, ಸಮ್ಟೈಮ್ 15 ಕ್ವಶನ್ಸ್. ಸೊ ಇದಕ್ಕೆ ನೀವು ಸಮಥಿಂಗ್ 1000 pages ಓದ್ಕೊಂಡು ವೇಸ್ಟ್ ಮಾಡಕ್ ಹೋಗ್ಬೇಡಿ. ಅದ್ರಲ್ಲೂ ಈ 8 to 12 ಕ್ವಶನ್ಸ್ ಅಲ್ಲಿ ಟಾರ್ಗೆಟ್ ಫಾರ್ ಅಟ್ಲೀಸ್ಟ್ 8 ಕ್ವಶನ್ಸ್ ಬಂದ್ರೆ ನಮ್ಗೆ ಸಾಕು. ಓಕೆ, ಯಾವುದೇ ಮ್ಯಾಗಝಿನ್ ಆಗ್ಲಿ, ಯಾವುದೇ ಬುಕ್ಸ್ ಆಗ್ಲಿ 100% ಕರೆಂಟ್ ಅಫೇರ್ಸ್ ಕವರ್ ಮಾಡ್ತದಂದ್ರೆ ದಟ್ಸ್ ಸಮಥಿಂಗ್ ಫಾಲ್ಸ್ ಅಂತ. ಓಕೆ, ದಟ್ ಈಸ್ ಇಂಪಾಸಿಬಲ್. ಕರೆಂಟ್ ಅಫೇರ್ ಇಸ್ ಲೈಕ್ ಅ ಓಷನ್. ಅದರಲ್ಲಿ ನಾವು ವೆರಿ ಚೂಸಿ ಆಗಿ ಸೆಲೆಕ್ಟಿವ್ ಆಗಿದ್ರೆ ದೆನ್ ಓನ್ಲಿ ವಿ ಕ್ಯಾನ್ ಗೆಟ್ ಅ ರಿಸಲ್ಟ್ ಹಿಯರ್. ಓಕೆ, ಕರೆಂಟ್ ಅಫೇರ್ಸ್ ಅಲ್ಲಿ ಇನ್ನೊಂದು ಬಂದಾಗ 2024 ಎಕನಾಮಿಕ್ ಸರ್ವೆ ಅಂಡ್ ಬಡ್ಜೆಟ್. ನೀವು ಯಾವುದೇ ಪೇಪರ್ ತಗೊಳ್ಳಿ, KPSC ಕಂಡಕ್ಟ್ ಮಾಡಿರೋ AC ಸ್ಯಾಡ್ ಆಗಿರ್ಬೋದು, ರೀಸೆಂಟ್ ಆಗಿ ಕಂಡಕ್ಟ್ ಮಾಡಿರೋ PDO ಆಗಿರ್ಬೋದು, ಎಲ್ಲ ಎಕ್ಸಾಮ್ಸ್ ಅಲ್ಲೂ ಎಕನಾಮಿಕ್ ಸರ್ವೆ, ಬಡ್ಜೆಟ್, ದೀಸ್ ಆರ್ 2 ಗವರ್ಮೆಂಟ್ ಡಾಕ್ಯುಮೆಂಟ್ಸ್. ಕಂಪಲ್ಸರಿ ಕ್ವಶನ್ಸ್ ಕೇಳ್ತಾರೆ ಇಲ್ಲಿ. ಡೈರೆಕ್ಟ್ಲಿ ದೇ ಪಿಕ್ ಅಪ್ ದ ಸ್ಕೀಮ್ಸ್. ಓಕೆ, ಬಹಳಷ್ಟು ಕ್ವಶನ್ಸ್ ಇದ್ವು, ನಾನು ನೋಡಿದೆ PDO ಪೇಪರ್ ಅಲ್ಲೆಲ್ಲ. ಸೊ ಇಷ್ಟೇ ಓದ್ಕೊಳ್ಬೇಕಾಗುತ್ತೆ ಕರೆಂಟ್ ಅಫೇರ್ಸ್ಗೆ. ಓಕೆ, ದಿಸ್ ವಿಲ್ ಕವರ್ ಆಲ್ ಯುವರ್ ಕರೆಂಟ್ ಅಫೇರ್ಸ್. ಓಕೆ, ಸೊ ಅದಾದ್ಮೇಲೆ ಸಿ ಜನರಲ್ ಸೈನ್ಸ್. ಸೊ ಬೀಯಿಂಗ್ ಫ್ರಮ್ ದಿ ಸೈನ್ಸ್ ಬ್ಯಾಕ್ಗ್ರೌಂಡ್, ಜನರಲ್ ಸೈನ್ಸ್ ಅಲ್ಲಿ ದಿಸ್ ಇಸ್ ಸಮಥಿಂಗ್ ಯು ನೀಡ್ ಟು ಗೆಟ್ ಔಟ್ ಆಫ್ ಔಟ್ ಅಂತಾನೆ ಹೇಳ್ಬೋದು. ಕೆಲವೊಮ್ಮೆ ವೆರಿ ಬೇಸಿಕ್ ಸೈನ್ಸ್ ಕೇಳ್ತಾರೆ. ಸೊ ಓಕೆ, ಅಂಡ್ ಕರೆಂಟ್ ರಿಲೇಟೆಡ್ ಅಲ್ಲೂ ಸೈನ್ಸ್ ಬರುತ್ತೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದಕ್ಕೆ ದ ಬೆಸ್ಟ್ ಬುಕ್ ಅಂದ್ರೆ ಒಂದು ಲ್ಯೂಸೆಂಟ್ ಅಂತ ಬರುತ್ತೆ, ಜನರಲ್ ಸೈನ್ಸ್. ಓಕೆ, ಲ್ಯೂಸೆಂಟ್ ಆರ್ GK ಟುಡೇ. ಅಟ್ಲೀಸ್ಟ್ ಸೈನ್ಸ್ ಪಾರ್ಟ್ ಅಲ್ಲಿಂದ ಕವರ್ ಮಾಡಿದ್ರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಓಕೆ, and classes will also be taken here with respect to current affairs, science. Sir, not audible. Sir, not audible.
Sorry, some network issue. Oh, now I'm audible, right? Yes, sir. Yes, sir. Okay, and screen also. I think now screen is visible. Yes, sir. Syllabus, till syllabus, is it clear or should I repeat anything? Anything we The missed? last point you told about the general General science. science. Yeah. See, general science, for general science, no single book is sufficient. The screen is not there. Screen is not visible. No, Not sir. visible. Okay, just 1 second. Please kindly make me host, admin. Please, admin, make me host. Okay. Okay, now I think the screen is visible, right? Visible. Yes, sir. Yes, sir. Okay. In general science, no single book covers everything. This is something beyond what we can comprehend, beyond books sometimes. So then what is a step? It is PYQ. Okay. So I have one document I will share around 400 pages. Idave adralle. Like if you reduce it, it is 200 pages, Kannada, English. So like you can go through that PYQs. It is group A and B papers conducted by KPSC. Okay. What we will do with this, so we can identify general science questions and we can try to solve. So I'll come to this part. Okay. Then one more thing, what is the important part that we have to do from our side, what we are going to do. Okay, that I'll explain. See, economy or economics. So some static part is done, plus some current affairs they have covered along with PYQs. So if you can see that PYQs, which myself I have taken some almost 6 to 8 exams, PYQs that I have collected and tried to cover as much as I can able to get the information. Okay,
So this makes complete preparation. Okay. See, you need to cover the syllabus along with the PYQs. See, I know some of my friends who cleared the exam just on relying PYQ analysis. See, ನಿಮ್ಮ ಹತ್ರ ಎಷ್ಟೇ ಜ್ಞಾನ ಇರ್ಬೋದು, ಎಷ್ಟೇ ಕಂಟೆಂಟ್ ಇರ್ಬೋದು, ಬಟ್ ದ ಸ್ಕಿಲ್ ಯು ನೀಡ್ ಟು ಅಕ್ವೈರ್ ಇಟ್. ಓಕೆ, ಕೆಲವೊಮ್ಮೆ ಲ್ಯಾಂಗ್ವೇಜ್ ಹಿಡಿಯೋದು ಬರ್ಬೇಕದು. ಸೊ ಐ ವಿಲ್ ಬಿ ಎಕ್ಸ್ಪ್ಲೈನಿಂಗ್ ದಟ್ ಅಂಡ್ ಸಮ್ ಆಫ್ ಅದರ್ ಫ್ಯಾಕಲ್ಟಿ ವಿಲ್ ಆಲ್ಸೋ ಬಿ ಶೇರ್ ದೇರ್ ಟ್ರಿಕ್ಸ್. ಬಟ್ ಅದೇ ಟ್ರಿಕ್ಸ್ ವರ್ಕ್ ಆಗುತ್ತಂತಲ್ಲ, ಬಟ್ ಇಟ್ ವಿಲ್ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ಸಮ್ ಟೈಮ್ಸ್. ಓಕೆ, ಇವನ್ ದೋ ಕೆಲವೊಮ್ಮೆ ಏನಾಗುತ್ತಂದ್ರೆ, ಇಫ್ ವಿ ಗೋ ಇನ್ ದ ನಾಲೆಡ್ಜ್ ವೈಸ್, ಸೊ ಈ ಕ್ವಶನ್ ನಾನು ಓದಿಲ್ಲ ಅಂತ ಏನೋ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ ರಿಲೇಟೆಡ್, ಬಟ್ ನಾನು ಓದಿಲ್ಲ ಅಂತ ಸ್ಕಿಪ್ ಮಾಡ್ತಾರೆ ಕೆಲವೊಬ್ಬರು. ಆಲ್ಮೋಸ್ಟ್ ಮೆನಿ ಆಫ್ ಅಸ್ ವಿಲ್ ಡೂ ಇಟ್. ಸೊ ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಲೆವೆಲ್ ಆಫ್ ದ ಲ್ಯಾಂಗ್ವೇಜ್, ಲೈಕ್ ಸಮ್ ಟೈಮ್ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಸಮ್ ಟೈಮ್ಸ್ ದೇ ಗಿವ್ ಸಮ್ ಹಿಡನ್ ಮೀನಿಂಗ್, ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ದೇರ್ ಯು ಕ್ಯಾನ್ ಕ್ರ್ಯಾಕ್ ದಟ್ ಪರ್ಟಿಕ್ಯುಲರ್ ಕ್ವಶನ್ಸ್. ಸೊ ದಟ್ಸ್ ವೈ ಐ ರಿಪೀಟೆಡ್ಲಿ ಎಂಫಸೈಸ್, ಪ್ಲೀಸ್ this 400 pages PYQs I'll be sharing, kindly go through it every day, try to solve. Okay, so ನೀವು ಒಂದು ಕೋಡ್ ಇರುತ್ತೆ ಅದರಲ್ಲಿ ಪೇಪರ್ ಅಲ್ಲಿ, ಲೈಕ್ 535 ಅಂತ ಕ್ವಶನ್ ಪೇಪರ್ ಮೇಲೆ ಕೋಡ್ ಪ್ರಿಂಟ್ ಆಗಿರುತ್ತೆ. ಓಕೆ, ಜಸ್ಟ್ ಲುಕ್ ಅಟ್ ದ ವರ್ಷನ್. ಓಕೆ, ಎ ನ ಬಿ ನ ಸಿ ನ ನೋಡ್ಕೊಳ್ಳಿ, ಟೈಪ್ ಆಸ್ ಇಟ್ ಇಸ್ 535 KPSC key answer. You will get a PDF. You can cross verify sometimes. Most of the time KPSC also differ key answers. Sometimes mistake ಕೊಟ್ಟಿರುತ್ತದೆ, ಅದಕ್ಕೆ ಅಪ್ಡೇಟೆಡ್ ಲೈಕ್ ಅವರು ರಿವೈಸ್ಡ್ ಕೀ ಆನ್ಸರ್ ಕೊಟ್ಟಿರ್ತಾರೆ. ಅದನ್ನ ಲೈಕ್ ಬೆಟರ್ ಇಟ್ ಯು ಕ್ಯಾನ್ ಸಿ ದಟ್ ಸಮ್ 3-4 ಕ್ವಶನ್ಸ್ ಡಿಫರ್ ಆಗಿರುತ್ತೆ. ಸೊ ಟು ಗೆಟ್ ಕನ್ಫರ್ಮ್ ಯು ಜಸ್ಟ್ ಗೂಗಲ್ ಇಟ್ ಅಂಡ್ ಯು ಕ್ಯಾನ್ ಮೇಕ್ ಯುವರ್ ಸೆಲ್ಫ್. ಸೊ ಅಟ್ ಲೀಸ್ಟ್ ಈ 400 pages ವಾಟ್ ಐ ವಾಸ್ ಮೆನ್ಷನಿಂಗ್, 20 pages ನೀವು ಡೈಲಿ ಅದರಲ್ಲಿ ಅಟ್ಲೀಸ್ಟ್ ಒಂದು 10 ಕ್ವಶನ್ಸ್ ನೀವು ಅನಾಲಿಸಿಸ್ ಮಾಡಿ ಆ ಪೆರಿಫರಿ ಏರಿಯಾಸ್ ನೀವು ಓದ್ಕೊಂಡು ಹೋಗ್ತಿದ್ರೆ, ಇಟ್ ವಿಲ್ ಕವರ್ ಮ್ಯಾಕ್ಸಿಮಮ್ ಆಫ್ ಯುವರ್ ಸಿಲೆಬಸ್. ಅಪಾರ್ಟ್ ಫ್ರಮ್ study should also happen parallelly, at the same time practice should also happen. Now coming to history. So history, what we have done, we have given material and we have taken classes. So along with this, PYQs will be taken shortly. Okay, so some 5 to 8 exams PYQs we will take, and we will try to make sure that these type of the questions the examiner is asking. Same thing will be try to do for all the major subject, history, economics ಆಗಿರ್ಬೋದು, polity ಆಗಿರ್ಬೋದು. Okay, because these are the major contribution in the exam. Okay, so these things we have to do in a short time. And ಈಗ ಆಲ್ಮೋಸ್ಟ್ we are reaching very near. ಸೊ ಈಗ ನೋಡಿದ್ರೆ ಲೈಕ್ ಸಿ ಈಗ ಟಿಲ್ we are going to target till end of the December. We will try to complete the syllabus. Otherwise, January 2025 15th. Okay, till this time we have to complete the syllabus. Okay, and we must complete, and from your side you have to complete it at least parallelly. Your target is 400 ಈ PYQ ನಾನು ಶೇರ್ ಮಾಡ್ತೀನಿ, ಅದನ್ನ ನೀವು ಅಟ್ ಲೀಸ್ಟ್ 1 round ಮುಗಿಸಿರ್ಬೇಕು. ಯು ಹ್ಯಾವ್ 1 month of time. ಓಕೆ, ಸೊ ಮೇಕ್ ಶೋರ್ ದಟ್ PYQ document which I'll be sharing, that you have to complete along with the syllabus that what we are covering. Okay, from 15th of January till March. Okay, till March 15, we will continuously conduct the mock test, full length, 100 questions. You won't get 50 questions what now you used to get. Please make sure you prepare mentally. Okay, at least you will get 10 maximum. We are trying to make 10 tests. Okay, 10 tests is 1000 questions. Okay, we will frame such a questions that definitely it has to come. In that way we will prepare, and you have an option. You can come offline
If you are working, you cannot come to Bangalore, then you can take online also. So no issue. So this thing we are focusing, and almost 150 plus veterinary doctors are with us. So it's a real competition you will get here. So I suggest better to take offline tests. Come visit the center and take the test. So that it will be very helpful, and you need not to pay anything for that. So okay, and make use of this definitely, and whatever we are doing, and we expect the same efforts from your side, so that you can definitely clear, and it should not happen the regret, like ಈ 2 months ಇತ್ತು ಎಫರ್ಟ್ಸ್ ಹಾಕ್ಬೇಕಾಗಿತ್ತು ಅಂತ ಮತ್ತೆ ರಿಗ್ರೆಟ್ ಮಾಡೋ ಇದಾಗಬಾರ್ದು. ಅದಕ್ಕೆ please, as much as possible, if you are working, try to convince and get leaves if possible. So something you do and get through this exam and competition compared to other exam, hardly you will get some 4 to 5,000 applications. So adralli you may get some hardly 1,500 serious candidates irbodu. So like you can imagine, competition will be not much, but still 1,500 is a huge number. Sometime it used to be like vacancies ಉಳಿತಿತ್ತು ವೆಟರ್ನರಿ ಆಫೀಸರ್ ಅಲ್ಲಿ. ಇವನ್ ಯಾರು ಅಪ್ಲೈ ಮಾಡ್ತಿದ್ರು ಅವ್ರ ಜಾಬ್ ಆಗ್ತಿತ್ತು. ಬಟ್ ಈಗ ಪರಿಸ್ಥಿತಿ ಆಗಿಲ್ಲ, ಬಿಕಾಸ್ ಇಟ್ಸ್ ಅ ಲಾಂಗ್ ಟೈಮ್ ವೇರ್ ನೋಟಿಫಿಕೇಶನ್ ಹ್ಯಾಸ್ ಕಮ್, ರೈಟ್? ಸೊ ಎವ್ರಿ ಒನ್ ನೀಡ್ ಗವರ್ಮೆಂಟ್ ಜಾಬ್, ಸೆಕ್ಯೂರ್ ಜಾಬ್ ಅಲ್ವಾ? ಅದಕ್ಕೆ ಲಿಟಲ್ ಬಿಟ್ ಆಫ್ ಕಾಂಪಿಟೇಷನ್ ವಿಲ್ ಬಿ ದೇರ್. ಸೊ ಹೇಳಕ್ ಆಗಲ್ಲ, ಮೇ ಬಿ ನೆವರ್ ನೋ. ಸೊ ಅದಕ್ಕೆ try to secure a decent marks, at least 200 plus. Specific subject you have to score 200 plus, because GS is something new part introduced, but a specific subject ಅದೇ ಓದಿರ್ತೀವಿ. ಸೊ ಹಾಗಾಗಿ ಸೊ ಅದರಲ್ಲಿ ಕಾಂಪ್ರಮೈಸ್ ಮಾಡಕ್ ಹೋಗ್ಬೇಡಿ, and try to get through it, because this cycle should not be repeated. Okay, so I think we have done with this, and Sunil sir, you are here. Yes, Pasha sir, I'm here. Yeah, please, can you add, can you supplement some of the points from your side, from your experience? Can you make me host for like a couple of minutes? Please, admin, can you hear us? Sir, now you are host. You can go ahead. Okay. Hello, everyone. Or like, okay. Like Pasha sir, like he was telling, so I want to like give my inputs for your preparation. Okay. I think around like roughly 90 days are there. 90 days is alva. So roughly, if you consider, give me a second. Roughly 90 days to exam. So 90 days ಅಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಕೂಡ at least on 30 tests, 30 mock tests. Okay, 30 mock tests ಮಾಡಿದ್ರೆ you will be in a comfortable position. Okay, ಯಾರಾದ್ರೂ ಎಸ್ ಅಂತ ಹೇಳಿ. Yes, sir. Yes, sir. Okay. Yes, sir. So 30 ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನೀವು ರಿವೈಸ್ ಮಾಡ್ಬೇಕಾದ್. ಬಟ್ ಮಾಕ್ ಟೆಸ್ಟ್ ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ವಾಟ್ ಡು ಯು ಮೀನ್ ಬೈ ಮಾಕ್ ಟೆಸ್ಟ್ ಅಂದ್ರೆ ಲೈಕ್ ಯು ಹ್ಯಾವ್ ಟು ಪ್ರಿಪೇರ್ ಥರೋಲಿ. ಓಕೆ, ಥರೋಲಿ ಪ್ರಿಪೇರ್ ಆಗಿ ಯು ಸಿಟ್ ಇನ್ ಎ ಲೈಕ್ ಎಕ್ಸಾಮ್ ಕೈಂಡ್ ಆಫ್ ಸಿಚುಯೇಷನ್ ಎನ್ವಿರಾನ್ಮೆಂಟ್ ನ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಈವನ್ ಲೈಕ್ ನೀವು ಅದನ್ನ ನೀವು ಕ್ಲಾಸಸ್ ಅಲ್ಲಿ ಕೊಡ್ತಾರಲ್ವಾ, ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಅದನ್ನ ಕನ್ಸಿಡರ್ ಮಾಡಿ ಅಟ್ಲೀಸ್ಟ್ 30 ಮಾಕ್ ಟೆಸ್ಟ್ ಕೊಟ್ರೆ
ನಿಮಗೆ ಎಕ್ಸಾಮ್ ಹಾಲಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಲ್ಲ. ಓಕೆ, ಸೊ ಇದು ಸಿನ್ಸ್ ದಿಸ್ ಇಸ್ ಅ ಗ್ರೂಪ್ ಎ ಎಕ್ಸಾಮ್, ಸೊ ಡೋಂಟ್ ಎಕ್ಸ್ಪೆಕ್ಟ್ ದಟ್ ದಿಸ್ ಎಕ್ಸಾಮ್ ವಿಲ್ ಬಿ ಈಸಿಲಿ ನಿಮ್ಗೆ ಆತರ ಆಫರ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಓಕೆ, ಸ್ವಲ್ಪ ನಿಮ್ಮ ಒಂದು ಮೈಂಡ್ಗೆ ಒಂದು ವರ್ಕ್ ಬಿದ್ದೇ ಬೀಳುತ್ತೆ, ಅದರಲ್ಲೂ ಕೂಡ ಎಸ್ಪೆಷಲಿ ಪೊಲಿಟಿಯಲ್ಲಿ. ಸೊ ಐ ವಿಲ್ ಗಿವ್ ಮೈ ಇನ್ಪುಟ್ಸ್ ಫಾರ್ ಸಬ್ಜೆಕ್ಟ್ಸ್. ಓಕೆ, ಪೊಲಿಟಿಯಲ್ಲಿ ನಿಮಗೆ ಬೇಸಿಕಲಿ ಲಾಜಿಕಲ್ ಆಗಿರುತ್ತೆ ಅಷ್ಟೇ. ಸೊ ನಾನೊಂದು ನೋಟ್ಸ್ ಪ್ರೊವೈಡ್ ಮಾಡಿದ್ದೀನಿ, ಮತ್ತೆ ಕಾನ್ಸ್ಟಿಟ್ಯೂಷನ್ ಬುಕ್ ಒಂದು ಡಾಕ್ಯುಮೆಂಟ್ ಪ್ರೊವೈಡ್ ಮಾಡಿದ್ದೀನಿ ಅಲ್ವಾ, ಅವೆರಡು ನೀವು ಕಂಪಲ್ಸರಿ ನೀವು ಓದ್ಲೇಬೇಕಾಗುತ್ತೆ. ಓಕೆ, ಸೊ ಅದರಲ್ಲಿ ಮೈನ್ ಆಗಿ ಆರ್ಟಿಕಲ್ ನಂಬರ್ಸ್ ಕೂಡ ಕೇಳಿದ್ದ. ಐ ಥಿಂಕ್ ರೀಸೆಂಟ್ಲಿ KPSC ಕಂಡಕ್ಟೆಡ್ PDO ಎಕ್ಸಾಮ್, ಅದರಲ್ಲಿ ಆರ್ಟಿಕಲ್ 311 ಕೇಳಿದ್ದ ರಿಗಾರ್ಡ್ ಟು ದ ಸರ್ವಿಸಸ್. ಓಕೆ, ಸೊ ಆ ತರ ನಿಮ್ಗೆ ಮಿಸಲೇನಿಯಸ್ ಆಗಿ ಕೇಳೋ ಸ್ಕೋಪ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ಅದರಿಂದ ಯಾವ್ದು ನೆಗ್ಲೆಕ್ಟ್ ಮಾಡಬೇಡಿ, ಸ್ವಲ್ಪ ಕಂಪ್ಲೇಸೆಂಟ್ ಆಗಿ ಓವರ್ ಕಾನ್ಫಿಡೆನ್ಸ್ ಆಗಿ ಆಗ್ಬೇಡಿ. ಇನ್ನ ಜಾಗ್ರಫಿ. ಓಕೆ, ಜಾಗ್ರಫಿಗೆ ಸೊ ನಿಮ್ಗೆ ಸರ್ ನಿಮ್ಗೆ ತರೋಲಿ ಕವರ್ ಮಾಡಿರ್ತಾರೆ ಅಲ್ವಾ, ಅದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ನಿಮ್ಗೆ ಮ್ಯಾಪಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮ್ಯಾಪಿಂಗ್ ಅಟ್ಲೀಸ್ಟ್ ನಿಮ್ಗೆ 1/2 hour ಆದ್ರೂ ಡೈಲಿ ಮಾಡಿ. ಸೊ ಮ್ಯಾಪಿಂಗ್ ಅಂದ್ರೆ ಏನು, ಲೈಕ್ ನಿಮಗೆ ಇಂಡಿಯಾದು ಫಿಸಿಕಲ್ ಫೀಚರ್ಸ್ ಆಗ್ಬೋದು, ರಿವರ್ಸ್ ಆಗ್ಬೋದು. ಈ ಸಲ ಐ ಥಿಂಕ್ PDO ಅಲ್ಲಿ ರಿವರ್ಸ್ ಬಗ್ಗೆ ಕೇಳಿದ್ದ. ಓಕೆ, ನಾನು ಕಂಪ್ಲೀಟ್ ಆಗಿ ನೋಡಿಲ್ಲ, ಬಟ್ ರಿವರ್ಸ್ ಟ್ರಿಬ್ಯೂಟರೀಸ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಅವನು ತುಂಬಾ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅವ್ನಿಗೆ ಸ್ಕೋಪ್ ಜಾಸ್ತಿ ಇರುತ್ತೆ. ನಾಟ್ ಜಸ್ಟ್ ಟ್ರಿಬ್ಯೂಟರೀಸ್, ನಿಮಗೆ ಡಿಸ್ಟ್ರಿಬ್ಯೂಟರೀಸ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಇದು ಬಿಟ್ರೆ ನಿಮಗೆ ಹಿಸ್ಟ್ರಿಯಲ್ಲಿ ಮೈನ್ ಆಗಿ ಹಿಸ್ಟ್ರಿನೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಿಮ್ಗೆ ಮೆಮೊರಿ ಚೆನ್ನಾಗಿರ್ಬೇಕು, ಎಸ್ಪೆಷಲಿ ಏನ್ಷಿಯಂಟ್ ಅಲ್ಲಿ. ಮಾಡರ್ನ್ ಅಲ್ಲಿ ಎನಿವೇ ಇಟ್ ವಿಲ್ ಬಿ ಈಸಿ ಓನ್ಲಿ. ಓಕೆ, ಐ ಥಿಂಕ್ ಮಾಡರ್ನ್ ನಿಮ್ಗೆ ಎಂಟೈರ್ ಸಿಲೆಬಸ್ ಕವರ್ ಆಗಿದೆಯಾ, ಹಿಸ್ಟ್ರಿ ಸಿಲೆಬಸ್? Few topics are left, sir. ಇನ್ನೂ ಇಲ್ಲ ಸರ್. ಓಕೆ, ಹಿಸ್ಟ್ರಿ ಎಷ್ಟು ಏನ್ಷಿಯಂಟ್ ಕವರ್ ಆಗಿದೆಯಾ? Yes, sir. ಎಸ್ ಸರ್. ಓಕೆ, ಸೊ ಏನ್ಷಿಯಂಟ್ ಅಲ್ಲಿ ನೀವು ಲೈಕ್ ತುಂಬಾ ಫ್ಯಾಕ್ಚುಯಲ್ ಆಗಿರುತ್ತೆ, ನೀವೇ ನೋಡಿರ್ತೀರಲ್ವಾ, ತುಂಬಾ ಫ್ಯಾಕ್ಚುಯಲ್ ಆಗಿರೋದ್ರಿಂದ ಲೈಕ್ ಮಹಾಜನಪದಸ್ತು ಕ್ಯಾಪಿಟಲ್ ಸಿಟೀಸ್ ಕೇಳ್ಬೋದು, ತುಂಬಾ ಫ್ಯಾಕ್ಚುಯಲ್ ಬೇಸಿಸ್ ಇರುತ್ತೆ. ಸೊ ನಿಮ್ ಮಹಾಜನಪದಸ್ ಅಲ್ಲಿ ನಿಮ್ಗೆ ಯಾವ ವಿಚ್ ಕ್ಯಾಪಿಟಲ್ ವಿಚ್ ಕಿಂಗ್ಡಮ್ಗೆ ಅಂತೆಲ್ಲ ಕೇಳ್ಬೋದು, ಆ ತರ. ಮತ್ತೆ ಅಲ್ಲಿರುವಂತ ಟರ್ಮ್ಸ್ ಡಿಫ್ರೆಂಟ್ ಟ್ಯಾಕ್ಸಸ್ ಟರ್ಮ್ಸ್ ಆಗ್ಬೋದು, ಆ ತರದ್ರ ಮೇಲೆ ಫೋಕಸ್ ಮಾಡಿ, ರಾದರ್ ದೆನ್ ದ ಬ್ಯಾಟಲ್ಸ್ ವಿಚ್ ಕಿಂಗ್ ಆ ತರದ್ ತುಂಬಾ ಬರಲ್ಲ. ಓಕೆ, ಟರ್ಮ್ಸ್ ಮೇಲೆ ಫೋಕಸ್ ಮಾಡಿ, ಟರ್ಮಿನಾಲಜೀಸ್. ಓಕೆ, ಅಂಡ್ ಕ್ಯಾಪಿಟಲ್ ಸಿಟೀಸ್ ಒಂಥರ ಯೂನಿಕ್ ಆಗಿ ನಿಮ್ಗೆ ಅನ್ಸುತ್ತೆ ಏನ್ಷಿಯಂಟ್ ಪೀರಿಯಡ್ ಅಲ್ಲಿ. ಸೊ ಆ ತರದನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಓಕೆ ದಿಸ್ ಇಸ್ ಸಮಥಿಂಗ್ ಏನೋ ಬರ್ಬೋದು ಅಂತ ನಿಮ್ಗೆ ಒಂದು ಗಟ್ ಫೀಲಿಂಗ್ ಇರುತ್ತೆ. ಸೊ ಆ ತರದನ್ನ ನೋಟ್ ಮಾಡ್ಕೊಳ್ಳಿ. ಮಾಡರ್ನ್ ಅಂತೂ ಕೂಡ ನೀವು ತರವಾಗಿ ಓದಿದ್ರೆ ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಅನಲೈಸ್ ಮಾಡೋ ಅಂತ ಕ್ವಶನ್ಸ್ ಇರೋದಿಲ್ಲ. ಬೇಸಿಕಲಿ ನಿಮಗೆ ಸೈಮನ್ ಕಮಿಷನ್ ಯಾವಾಗ ಅಂತ ಕೇಳ್ಬೋದು, ಅದು ಏನ್ ಪರ್ಪಸ್ ಅಂತ ಕೇಳ್ಬೋದು, ಈ ತರ ಕ್ರಿಪ್ಸ್ ಮಿಷನ್ ಈ ತರ ಇರುತ್ತಲ್ವಾ. ಸೊ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗ್ಬೋದು, ಈ ತರ ಡಿಫ್ರೆಂಟ್ ನಿಮಗೆ ಕ್ರೊನಾಲಜಿಕಲ್ ಈವೆಂಟ್ಸ್ ಗೊತ್ತಿರ್ಬೇಕು ಪ್ರಾಪರ್ ಆಗಿ, ವಿಚ್ ಆಫ್ಟರ್ ವಿಚ್ ಈವೆಂಟ್ ಅಂತ. ಓಕೆ, ಸೊ ಜಾಗ್ರಫಿಯಲ್ಲಿ ನಿಮ್ಗೆ 2 ಡೈಮೆನ್ಷನ್ಸ್ ಏನು ಅಂತಂದ್ರೆ, ಒಂದು ಕಾನ್ಸೆಪ್ಟ್ ಬೇಸಿಸ್, ಇನ್ನೊಂದು ಮ್ಯಾಪಿಂಗ್. ಎರಡೂನು ನೀವು ಸ್ಟ್ರಕ್ಚರ್ಡ್ ಆಗಿ ಓದಿ. ಓಕೆ, ಜಾಗ್ರಫಿಯಲ್ಲಾದ್ರೆ. ಸೊ ಇನ್ನ ಹಿಸ್ಟ್ರಿಯಲ್ಲಾದ್ರೆ ಹೇಗೇನು ನಿಮ್ಗೆ ಈವೆಂಟ್ಸ್ ಗೊತ್ತಿರ್ಬೇಕು, ಕ್ರೊನಾಲಜಿಕಲ್ ಈವೆಂಟ್. ನೀವು ಯಾವ ರೇಂಜ್ ಪ್ರಿಪ್ರೇಷನ್ ಇರ್ಬೇಕಂದ್ರೆ ಲೈಕ್ ನೀವು ಎಂಡ್ ಆಫ್ ದ ಎಕ್ಸಾಮ್ ಪ್ರಿಪ್ರೇಷನ್ ಸೈಕಲ್ ಬರೋ ಅಷ್ಟೊತ್ತಿಗೆ ನಿಮ್ಗೆ ವಿತಿನ್ 2 pages ಅಲ್ಲಿ 1 page ಅಲ್ಲಿ ಎಂಟೈರ್ ಫ್ಲೋ ಚಾರ್ಟ್ ಇರಬೇಕು. ಲೈಕ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ತಗೊಂಡ್ರೆ ಲೈಕ್ ರಫ್ಲಿ 1700 ಇಂದ ತಗೊಂಡ್ರೆ ನಿಮ್ಗೆ 1947 ತನಕ ಬರೆಯೋಷ್ಟು ಕೇಪಬಲ್ ಆಗಿರ್ಬೇಕು. ಲೈಕ್ ಓನ್ಲಿ ಇಯರ್ಸ್ ಅಷ್ಟೇ, ಯಾವ ಇಯರ್ ಅಲ್ಲಿ ಏನು ಸಿಗ್ನಿಫಿಕೆಂಟ್ ಆಗುತ್ತೆ ಅನ್ನೋ ತರ. ಓಕೆ, ಆ ತರ ನೀವು ರೆಡಿ ಮಾಡ್ಕೊಳ್ಳಿ ಹಿಸ್ಟ್ರಿಯಲ್ಲಿ. ಇನ್ಯಾವ್ದಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ಕೇಳಿ, ಹೇಳ್ತೀನಿ. ಸರ್ ಮೆಂಟಲ್ ಅಬಿಲಿಟಿ ಇಂಪಾರ್ಟೆಂಟ್ ಸರ್? ಹೌದು, ಮೆಂಟಲ್ ಅಬಿಲಿಟಿ ಡೆಫಿನೆಟ್ಲಿ ಅಪ್ರಾಕ್ಸಿಮೇಟ್ಲಿ 10+ ಕ್ವಶನ್ಸ್ ಇದ್ದೇ ಇರುತ್ತೆ. ಸಿಲೆಬಸ್ ಅಲ್ಲೂ ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ. ಓಕೆ, ದೆನ್ ಅಗೇನ್ ಓಕೆ, ಸೊ ಎನ್ವಿರಾನ್ಮೆಂಟ್ ಇದೆ. ಎನ್ವಿರಾನ್ಮೆಂಟ್ ಕೂಡ ಇಲ್ಲೇನು ಅಷ್ಟು ಡೆಪ್ತ್ ಅಲ್ಲಿ ಕೇಳಲ್ಲ,
ಬಟ್ ಆದ್ರೂ ಕೂಡ ನೀವು ಸಿನ್ಸ್ ಯು ಆರ್ ಫ್ರಮ್ ಏನೋ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗಿರೋ ಎಕ್ಸಾಮ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಅದ್ರ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದು ನಿಮ್ಗೆ ಸರ್ ನಿಮ್ಗೆ ಡೀಟೇಲ್ ಆಗಿ ನಿಮ್ಗೆ ಕ್ಲಾಸಸ್ ಮಾಡಿರ್ತಾರೆ, ಅದನ್ನ ಫಾಲೋ ಅಪ್ ಮಾಡಿ PYQs ನ ನೋಡಿ. ಓಕೆ, ತುಂಬಾ ಓಕೆ. ಇನ್ನು ಅದ್ ಬಿಟ್ರೆ ಟ್ರೆಡಿಷನಲ್ ಸಬ್ಜೆಕ್ಟ್ಸ್ ಇವೆಲ್ಲ ಕವರ್ ಆಯ್ತಲ್ವಾ? ಪೊಲಿಟಿ ಆಯ್ತು, ಹಿಸ್ಟ್ರಿ ಆಯ್ತು, ಜೋಗ್ರಫಿ ಆಯ್ತು, ಎನ್ವಿರಾನ್ಮೆಂಟ್ ಆಯ್ತು. ಇನ್ನೇನಿರು ಮೆಂಟಲ್ ಎಬಿಲಿಟಿ 10 ಕ್ವಶನ್ಸ್ ಬರುತ್ತೆ. ಅದಕ್ಕೂ ಕೂಡ ಕ್ಲಾಸಸ್ ಅಲ್ಲಿ ಮಾಡಿದಾರೆ. ಫಿನಿಶ್ ಆಯ್ತಾ ಮೆಂಟಲ್ ಎಬಿಲಿಟಿ ಕ್ಲಾಸಸ್? ಆಗಿದೆಯಾ? ಕಂಪ್ಲೀಟ್ ಆಗಿಲ್ಲ ಸರ್. ಇಲ್ಲ ಇಲ್ಲ, ಇಲ್ಲ, ಮಾಡ್ತಾರೆ. ಅವರು ಅದೇ KS ಪ್ರಿಲಿಮ್ಸ್ ಆದ್ಮೇಲೆ ತಗೊಂತೀನಿ ಅಂತ ಹೇಳಿದ್ರು ಮೇಡಮ್. ಶಿ ವಿಲ್ ಟೇಕ್ ಆಫ್ಟರ್ ದಿಸ್ 15 days. ಸರ್ ಇವಾಗ ಹಿಸ್ಟ್ರಿಯಲ್ಲಿ ಜಿಯೋಗ್ರಫಿಯಲ್ಲಿ ಸರ್ ನಾವು ಜಾಸ್ತಿ ನಮ್ಮ ಇಂಡಿಯನ್ ಹಿಸ್ಟ್ರಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾ, ಕರ್ನಾಟಕ ಹಿಸ್ಟ್ರಿ ಜಿಯೋಗ್ರಫಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾ ಸರ್? ಓಕೆ, ವೆರಿ ಗುಡ್ ಕ್ವಶನ್. ನಿಮ್ಗೆ ಕರ್ನಾಟಕ ಹಿಸ್ಟ್ರಿದು ಕೂಡ ಅಷ್ಟೇ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಇಂಡಿಯನ್ ಹಿಸ್ಟ್ರಿದು ನಿಮಗೆ ಇಂಡಿಯನ್ ಹಿಸ್ಟ್ರಿದಲ್ಲಿ ಈಗ ಕರ್ನಾಟಕ ಹಿಸ್ಟ್ರಿ ಅಂತಂದ್ರೆ ಇದರಲ್ಲಿ ಕಾಂಪ್ರಿಹೆನ್ಸಿವ್ ಆಗಿ ಏನ್ಷಿಯಂಟ್, ಮಿಡ್ವೆಲ್, ಮಾಡರ್ನ್ ಅಂತೆಲ್ಲ ಕವರ್ ಆಗೋಗುತ್ತೆ. ವೆರಾಸ್ ಇಂಡಿಯನ್ ಹಿಸ್ಟ್ರಿ ಅಂತ ತಗೊಂಡ್ರೆ ಇದರಲ್ಲಿ ಡಿವಿಷನ್ಸ್ ಇದೆ ಅಲ್ವಾ? ಸೊ ಇಲ್ಲಿ ರಫ್ಲಿ ಏನೋ 4:6 ಅನ್ಕೋಬಹುದು, 40:60 ಆ ರೇಷಿಯೋ ಅಲ್ಲಿ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದ್ರ ಬೇಸಿಸ್ ಪ್ರಿಪರೇಷನ್ ಮಾಡಿ. ಓಕೆ, ಬೇರೆ ಏನಾದ್ರು ಇದೆಯಾ? ಮತ್ತೆ ಸ್ಕೀಮ್ಸ್ ಕೂಡ ನಿಮ್ಗೆ ಅನ್ಲೈಕ್ UPSC, KPSC ಅಲ್ಲಿ KS ಎಕ್ಸಾಮ್ ಅಷ್ಟು ಡೆಪ್ತ್ ಇರೋದಿಲ್ಲ. ಮೇನ್ ಯಾವ್ದು ಹೈಲೈಟ್ ಆಗಿರುತ್ತೆ ಸ್ಕೀಮ್ಸ್, ಗವರ್ನಮೆಂಟ್ ಆಫ್ ಕರ್ನಾಟಕದು, ಗವರ್ನಮೆಂಟ್ ಆಫ್ ಇಂಡಿಯಾದ ಮೇನ್ ಸ್ಕೀಮ್ಸ್ ಇರುತ್ತೆ, ಅದನ್ನ ಮಾತ್ರ ಓದಿ. ಮತ್ತೆ ಅದ್ರದ್ದು ಪ್ರಾವಿಷನ್ಸ್ ಓದಿ ನಿಮ್ಮ ಓನ್ ಇದ್ರಲ್ಲೇ ನೋಟ್ಸ್ ಮಾಡ್ಕೊಳ್ಳಿ ಒಂದಿಷ್ಟು ಬಾಕ್ಸ್ ಅಲ್ಲಿ ಅಷ್ಟೇನೆ. ಈ ತರ ಇದ್ದಾಗ ನಿಮ್ಗೆ ಲಾಸ್ಟ್ ಅಲ್ಲಿ ರಿವಿಷನ್ ಮಾಡಕ್ ಹೆಲ್ಪ್ ಆಗುತ್ತೆ. ನಿಮ್ಗೆ ಆಕ್ಚುಲ್ ಆಗಿ ನಾಲೆಡ್ಜ್ ಎಲ್ಲರಿಗೂ ಇರುತ್ತೆ, ಎಲ್ಲರೂ ಕಂಟೆಂಟ್ ಓದಿರ್ತೀರ. ಜಸ್ಟ್ ಒಂದು ಸಿಲ್ಲಿ ಮಿಸ್ಟೇಕ್ ಇಂದ ನಿಮ್ಗೆ ಒಂದು ಕ್ವಶನ್ ರಾಂಗ್ ಆಗಿರುತ್ತೆ. ಸಿಲ್ಲಿ ಮಿಸ್ಟೇಕ್ಸ್ ಆಗೋದು, ಮೇಜರ್ ಮಿಸ್ಟೇಕ್ಸ್ ಯಾರು ಆಗಲ್ಲ. ಲೈಕ್ 4 ಆಪ್ಷನ್ಸ್ ಇದ್ರೆ ಆಲ್ಮೋಸ್ಟ್ 50% ಆಫ್ ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಎಲಿಮಿನೇಟ್ 2 ಆಪ್ಷನ್ಸ್. ಓಕೆ, 3-4 ಏನೋ ಇನ್ನ ಉಳಿದ 2 ಆಪ್ಷನ್ಸ್ ಅಲ್ಲೇನೆ ಮಿಸ್ಟೇಕ್ಸ್ ಮಾಡ್ತೀರಾ. ಸೊ ನಿಮ್ಗೆ ಎಕ್ಸಾಮ್ ಬರ್ದಾದ್ಮೇಲೆ ಚೆನ್ನಾಗೇ ಮಾಡಿರ್ತೀರ ಅಂತ ಕಾನ್ಫಿಡೆನ್ಸ್ ಇದ್ರು ಅಲ್ಲಿ ನಿಮಗೆ ಲಿಸ್ಟ್ ಅಲ್ಲಿ ಬರೋದಿಲ್ಲ. ಯಾಕೆ ಅಂದ್ರೆ ಸಿಲ್ಲಿ ಮಿಸ್ಟೇಕ್ಸ್ ಆಗಿರುತ್ತೆ. ಸೊ ನೀವು ಏನೋ ಓವರ್ ಕಾನ್ಫಿಡೆಂಟ್ ಆಗ್ಬೇಡಿ, ತುಂಬಾ ರೂತ್ಲೆಸ್ ಆಗಿ ಫೋಕಸ್ಡ್ ಆಗಿರಿ ಅಷ್ಟೇನೆ. ಮತ್ತೆ ಸ್ವಲ್ಪ ಎಫರ್ಟ್ಸ್ ಹಾಕಿ. ರಿಮೈನಿಂಗ್ 90 days ಅಲ್ವಾ? 90 days ಅಂದ್ರೆ ಲೈಕ್ ಗಿವ್ ಎವ್ರಿಥಿಂಗ್ ವಾಟ್ ಎವರ್ ಯು ಹ್ಯಾವ್ ಅಷ್ಟೇನೆ. ಸೊ ಅಂದ್ರೆ ನಿಮ್ಗೆ ಈ ಜಾಬ್ ಬೇಕು ಅಂದ್ರೆ, ಇಲ್ಲ ಅಂದ್ರೆ ಕೇರ್ಲೆಸ್ ಆಗ್ಬೇಕಂತಂದ್ರೆ ಕೇರ್ಲೆಸ್ ಆಗೋದ್ರೆ ಆಗೋದಿಲ್ಲ. ಸೊ ಈ ಗ್ರೂಪ್ ಅಲ್ಲಿ ಆಲ್ಮೋಸ್ಟ್ ಒಂದು 200 ಇದ್ದೀರಾ. 200 ಪೀಪಲ್ ಕೂಡ ಕ್ವಾಲಿಫೈ ಆಗೋ ರೇಂಜ್ಗೆ ಪ್ರಿಪೇರ್ ಆಗಿ. ಏನೇ ಡೌಟ್ಸ್ ಇದ್ರೂ ಸರ್ನ ಕೇಳಿ, ರೀಚ್ ಔಟ್ ಮಾಡಿ. ಗ್ರೂಪ್ ಅಲ್ಲೆಲ್ಲ ಕೇಳ್ತೀರಿ. ಸೊ 100% ನಿಮ್ಗೊಂದು ಡೈರೆಕ್ಷನ್ ಸಿಗುತ್ತೆ. ಓಕೆ, ಸೊ ಬೇರೆ ಏನಾದ್ರು ಇದೆಯಾ? ಇನ್ನೊಂದು ಪಾಯಿಂಟ್ ಸುನಿಲ್ ಸರ್ ಹೇಳಿದ್ರು. ಆಕ್ಚುಲಿ ಈಗ ರೀಸೆಂಟ್ ಆಗಿ ಎಕ್ಸಾಮ್ಸ್ ನೋಡಿದ್ರೆ KPSC ಅವ್ರ ಕಡೆಯಿಂದ ಸ್ಕೀಮ್ಸ್ ಬಹಳ ಫೋಕಸ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಬಡ್ಜೆಟ್ ಅಲ್ಲಿ ತರ್ತಾರೆ ಈ ಸ್ಕೀಮ್ಸ್ ಎಲ್ಲ. ಈ PDO ಎಕ್ಸಾಮ್ ಅಲ್ಲೆಲ್ಲ ಬಹಳಷ್ಟು ಕ್ವಶನ್ಸ್ ಕೇಳಿದ್ದಾರೆ. ಅಂಡ್ ವಿ ಹ್ಯಾವ್ ಸಪರೇಟ್ ನೋಟ್ಸ್ ಫಾರ್ ಸ್ಕೀಮ್ಸ್ ದಟ್ ವಿಲ್ ಕವರ್ ಬೋತ್ ಸೆಂಟ್ರಲ್ ಸ್ಕೀಮ್ ಆಗಿರ್ಬೋದು ಅಂಡ್ ಸ್ಟೇಟ್ ಸ್ಕೀಮ್ಸ್ ಆಗಿರ್ಬೋದು. ಕರೆಂಟ್ ಅಫೇರ್ಸ್ ಅಲ್ಲಿ ಏನೋ ಒಂದು ಆಕ್ಟ್ಸ್ ಬರ್ತಿದಾವೆ. ಸೊ ರೀಸೆಂಟ್ ಆಗಿ ಪಾಸ್ ಮಾಡಿರೋ ವುಮೆನ್ ಇದು ರಿಸರ್ವೇಶನ್ ಕೊಡೋದಕ್ಕೆ 33% ಆಕ್ಟ್ ಬಗ್ಗೆ ಕ್ವಶನ್ಸ್ ಇದ್ವು. ಎಷ್ಟನೇ ಅಮೆಂಡ್ಮೆಂಟ್ ಆಗಿರ್ಬೋದು ಅಲ್ಲೇ ಕೇಳ್ತಾರೆ. GST ರಿಲೇಟೆಡ್ ರೀಸೆಂಟ್ ಆಗಿ ಏನೆಲ್ಲ ಬಂದಿರ್ತದೆ ಆ ಆಕ್ಟ್ಸ್ ಎಲ್ಲ ಕವರ್ ಮಾಡ್ತಾರೆ. ಇಟ್ ವಿಲ್ ಕಮ್ ಇನ್ ಕರೆಂಟ್ ಅಫೇರ್ಸ್. ಓಕೆ, ಡೋಂಟ್ ವರಿ ಅಬೌಟ್ ದಟ್. ಸೊ ಎನಿಥಿಂಗ್ ಎಲ್ಸ್ ಏನಾದ್ರೂ ಕೇಳಂಗಿದ್ರೆ ಕ್ವಿಕ್ಲಿ ಯು ಕ್ಯಾನ್ ಆಸ್ಕ್ ಸುನಿಲ್ ಸರ್ ಆರ್ ಯು ಕ್ಯಾನ್ ಆಸ್ಕ್ ಮೀ ಬೋತ್. ಸರ್ ಇವಾಗ ಇದು PDO ಎಕ್ಸಾಮ್ ಅವೆಲ್ಲ ತಗೊಂಡ್ರೆ ಕಾಂಪಿಟೇಷನ್, ನಂಬರ್ ಆಫ್ ಅಪ್ಲಿಕೆಂಟ್ಸ್ ತುಂಬಾ ಇರ್ತಾರೆ ಸರ್. ಇವಾಗ ಆ ಲೆವೆಲ್ ಆಫ್ ಡಿಫಿಕಲ್ಟಿನೇ ನಮ್ಗೆ ಬರುತ್ತೆ ಸರ್, ಯಾಕಂದ್ರೆ ನಮ್ಗೆ ಅಪ್ಲಿಕೆಂಟ್ಸ್ ಕಮ್ಮಿ ಅಲ್ವಾ? ಲೈಕ್ ವಾಟ್ ಡಿಫಿಕಲ್ಟಿ ಅಂದ್ರೆ ಕ್ವಶನ್ಸ್ ನೀವ್ ಸರ್ ಹೇಳ್ತೀರಾ? ಅಂದ್ರೆ ಈಗ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಹೌದು ಸರ್, ಜಾಸ್ತಿ ಇವಾಗ ಇರುತ್ತಾ ಅದ್ರಲ್ಲೆಲ್ಲ ಅಥವಾ ಇವಾಗ ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಕ್ವಶನ್ಸ್ ತರ ಇರುತ್ತಲ್ಲ, ಅಸರ್ಷನ್, ರೀಸನಿಂಗು, ಇಲ್ಲಾಂದ್ರೆ ಅದೇ ಬೋತ್ ತರ ಇರುತ್ತಾ ಅಥವಾ ಅದೇ ಕ್ಯಾನ್ ವಿ ತರ ಎಕ್ಸ್ಪೆಕ್ಟ್ ಇರುತ್ತೆ, ಎ ಬಿಟ್ ಇಲ್ಲಾಂದ್ರೆ ಆಫ್ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ಅಂತ? ಇಲ್ಲ ಇಲ್ಲ, ಡೈರೆಕ್ಟ್ ಕ್ವಶನ್ಸ್ ಕೂಡ ಎಕ್ಸ್ಪೆಕ್ಟ್ ಡೈರೆಕ್ಟ್ ಮಾಡ್ಬೋದಾ ಅಂತ? ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡಿ. ಲೈಕ್ ಒಂದ್ ಸ್ಟೇಟ್ಮೆಂಟ್ ಅಲ್ಲಿ ಜಾಸ್ತಿ ಇರಲ್ಲ. ಲೈಕ್ ಅಸರ್ಷನ್ ಟೈಪ್ ಇರುತ್ತೆ. ಕೆಲವೊಮ್ಮೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು 1 and 2 ಇಸ್ 1 ಪೇರ್ ಇಸ್ ಕರೆಕ್ಟ್, 2 ಪೇರ್ ಇಸ್ ಕರೆಕ್ಟ್, 3 ಪೇರ್, 4 ಪೇರ್. ಯಾಕಂದ್ರೆ AC ಸ್ಯಾಡ್ ಅಲ್ಲಿ ಇದೇ ತರ ಕೇಳಿದ್ದಾರೆ. ಸೊ AC ಸ್ಯಾಡ್ ಅವರು ಟೆಕ್ನಿಕಲ್ ಸಬ್ಜೆಕ್ಟ್, ದೇ ಆರ್ ಫ್ರಮ್ ಅಕೌಂಟ್ ಬ್ಯಾಕ್ ಗ್ರೌಂಡ್. ಸೊ ವೆಟರ್ನರಿ ಆರ್ ಫ್ರಮ್ ದಿ ಸೈನ್ಸ್ ಬ್ಯಾಕ್ ಗ್ರೌಂಡ್.
ಸೊ ಅಲ್ಲೂ ಆತರ ಕೇಳಿದ್ದಾರೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆಲ್ ಕಾಂಬಿನೇಷನ್ಸ್. ಸೊ ಡೆಫಿನೆಟ್ಲಿ ಆ ತರ ಇದ್ದೇ ಇರುತ್ತೆ. ಒನ್ ಸೆಕೆಂಡ್ ದಿ ಫಾಲೋಯಿಂಗ್ ಇರ್ತದೆ, ಎಲ್ಲ ಅದೇ ಇರುತ್ತೆ. ಯಾ ಪ್ಲೀಸ್. ನೋಡಿ, ಯಾವುದೇ ಒಂದು ಎಕ್ಸಾಮ್ಸ್ ಆಗ್ಬೋದು, UPSC ನ ಅದು ಟ್ರೆಂಡ್ ಸೆಟ್ಟರ್. UPSC ಇಸ್ ಎ ಟ್ರೆಂಡ್ ಸೆಟ್ಟರ್ ಇಂಡಿಯಾದಲ್ಲಿ. ಓಕೆ, ಸೊ UPSC 2023 ಒಂದು ಟ್ರೆಂಡ್ ಸೆಟ್ ಆಗಿದೆ. ಅದೇನಂದ್ರೆ ಓನ್ಲಿ ಒನ್ ಸ್ಟೇಟ್ಮೆಂಟ್, ಓನ್ಲಿ 2 ಸ್ಟೇಟ್ಮೆಂಟ್ಸ್, ಓನ್ಲಿ 3 ಸ್ಟೇಟ್ಮೆಂಟ್ಸ್ ಅಂತ ಸ್ಟಾರ್ಟ್ ಮಾಡೋದು ಈ ಟ್ರೆಂಡ್ ನ. ಇದು ಅನ್ಫಾರ್ಚುನೇಟ್ಲಿ ಏನಾಯ್ತು, ಅದು ಎಲ್ಲ ಒಂದು ಸ್ಟೇಟ್ ಎಕ್ಸಾಮ್ಸ್ಗೆ ಬಂದು ಈಗ KPSC ಬಂದಿದೆ. ಈಗ ಅನ್ಲೈಕ್ ಫ್ಯೂ ಇಯರ್ಸ್ ಅಂಟಿಲ್ 2023 ತುಂಬಾ ಈಸಿ ಆಗಿರ್ತಿತ್ತು. ತುಂಬಾ ಈಸಿ ಅನ್ನೋದಕ್ಕಿಂತ ನಿಮ್ಗೆ ಫ್ಯಾಕ್ಟ್ ಡೈರೆಕ್ಟ್ ಕ್ವಶನ್ಸ್ ಇರ್ತಿತ್ತು, ವಾಟ್ ಈಸ್ ವಾಟ್ ಅನ್ನೋ ತರ ಇರ್ತಿತ್ತು. ಈಗೇನಾಗಿದೆ, ಈವನ್ PDO ಕೂಡ ಓನ್ಲಿ 1 ಸ್ಟೇಟ್ಮೆಂಟ್ ಕರೆಕ್ಟಾ, 2 ಸ್ಟೇಟ್ಮೆಂಟ್ಸ್ ಅಂತ ಕೇಳ್ತಾರೆ. ಎಲಿಮಿನೇಷನ್ ಟೆಕ್ನಿಕ್ಸ್ ಅನ್ನೋದು ವರ್ಕ್ ಆಗಲ್ಲ ಇಲ್ಲಿ. ಇದಕ್ಕೆಲ್ಲ ಏನು ಅಂತಂದ್ರೆ ಒಂದು ಸೊಲ್ಯೂಷನ್, ನಿಮ್ಗೆ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಪ್ರಾಪರ್ ಆಗಿ ಒಂದೆಲ್ಲ ಯಾವುದೇ ಒಂದು ಚಿಕ್ಕ ಟಾಪಿಕ್ ತಗೊಂಡ್ರು ಕೂಡ ನಿಮ್ಗೆ ಡೀಪ್ ಆಗಿ ಲಾಜಿಕಲ್ ಆಗಿ ಅರ್ಥ ಆಗಿದ್ರೆ ನೀವು ಇಂಥ ಕ್ವಶನ್ಸ್, ಅಸರ್ಷನ್ಸ್, ರೀಸನಿಂಗ್ ಕ್ವಶನ್ಸ್ ಆಗ್ಬೋದು, ಈ ತರ ಕ್ವಶನ್ಸ್ ಆಗ್ಬೋದು, ಈಸಿಯಾಗಿ ಮಾಡ್ಬೋದು. ಅದು ಗಾನ್ ಆರ್ ದ ಡೇಸ್. ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಇದ್ದು ಒಂದು ಟಾಪಿಕ್ ಮೇಲೆ ನೀವು ಸ್ವಲ್ಪ ಐಡಿಯಾದಲ್ಲೇ ಕ್ವಶನ್ಸ್ ನ ಆನ್ಸರ್ ಮಾಡ್ಬೋದಾಗಿತ್ತು. ಬಟ್ ಈಗ ಆಗಲ್ಲ. ಓಕೆ, ಸ್ವಲ್ಪ ಎಫರ್ಟ್ಸ್ ಹಾಕ್ಲೇಬೇಕಾಗುತ್ತೆ. ಆದ್ರಿಂದ ನೀವು ಟಾಪಿಕ್ಸ್ ಓದ್ತಿರಲ್ವಾ, ಅವಾಗ್ಲೇನೆ ಒಂದ್ ಸ್ವಲ್ಪ ಚೆನ್ನಾಗಿ ಒಂದು ಐಡಿಯಾ ಬಿಲ್ಡ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ ಪಾಷಾ ಸರ್, ಯು ಕ್ಯಾನ್ ಕಂಟಿನ್ಯೂ. Sir, how about veterinary paper? Okay. Please. Sir, how about veterinary paper, sir? Like, can we expect the same pattern, or how it is gonna be? See, actually, we have outsourced some expert in framing the question. So I don't know how they are in terms of quality. And basically, just for as a just a supplementary, we started it, giving test just to assess your preparation. And the level of questions, definitely when you compare with the GK specific part, they will ask definitely little bit of difficulty will be there. Okay, we cannot expect some one-liner questions. Okay, which pathogen is responsible for mastitis disease, or some disease in animal related, or the recently some disease which is attacked for the animals. Which is the name of that disease? Dumpy skin disease. LSD, sir. LSD. Okay. So they may definitely expect, because the paper for the specific paper, usually for a specific paper, the expert, like someone who has done a PhD, and especially the head of that particular department, will frame questions. And sometime, usually in university, some subject will be dominated, right? So they pick such expert, and they make sure that that particular subject will dominate. So adike you identify which area is having high weightage, and make sure you read in depth. So they expect definitely the difficulty will be there, and understand that they are giving 2 hours of time. Okay, in terms of level of easiness, as compared to GK specific paper, for sure it will be difficult will be there. Because recently they have conducted like long back, 1 year back, sericulture extension officer. So their specific paper was quite tough, so compared to GK part. So in that way, we can expect that the paper for specific will be difficult, moderate to difficult, but for sure not easy. So prepare for specific paper also. That's very important. And I think that's a part for the specific and GK part. So any other aspect? This applied. Okay. Yeah, please. Sir, current affair is from which date we have to start, sir? Please start from January 2024 and read till January 2025. So 13 months of current affairs is compulsory. You have to read it along with economic survey, previous 2024, and budget, because exam is in March. So the paper will usually, as per KPSC rules, they have to set the paper 2 months prior to the exam. So it means January, for safer side, we will
prepare till January 2025 current affairs. So current affairs include, as I told, the economic survey, budget, schemes, and the government passed rules, acts, and amendments, all these things, both central and state. So that will be covered. Okay. So we just wanted to trying to cover the static part, and current affairs can be covered very easily. That's why we keep telling you, please read that monthly magazine, whatever we have uploaded. So it will become very easy. You can connect things very easily. So and don't take everything burden and read it a very relaxed way. Definitely, you can cover things. And sometimes, if you feel difficulty, try to watch the videos if you're traveling, or if you're having some other time. So because most of the things, see, preparation can be either by reading or by listening. So anything can happen. So that way you can make your preparation. Just it's matter of consistency. So exam tana yaar consistent agide efforts ಆಗ್ತಾರೆ, definitely that result will be positive. So ಇಲ್ಲ ನಾನು week ಅಲ್ಲಿ 3 days ಓದ್ತೀನಿ, 3 days ಮಲಗ್ತೀನಿ ಅಂದ್ರೆ that automatically reflects on result ಅಲ್ವಾ. ಅದಕ್ಕೆ ಈ 70-80 ಡೇಸ್ ಏನಿದೆ ಇದ್ರಲ್ಲಿ ಜಸ್ಟ್ ಫುಲ್ ಹಾರ್ಟೆಡ್ಲಿ ಪ್ರಿಪರೇಷನ್ ಮಾಡಿ. ಸೊ ಡೆಫಿನೆಟ್ಲಿ result will be on your favor. So that is for sure. Okay. Sir? Yeah, please. ಸರ್ ಆಕ್ಚುಲಿ ಇದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ರೀನೋಟಿಫೈ ಇದಾಗತ್ತೆ ಅಂತ ಇತ್ತಲ್ಲ ಸರ್. ಆಕ್ಚುಲಿ ಅದರ್ ನೋಟಿಫಿಕೇಶನ್ ಆಲ್ಸೋ ಈವನ್ ಮಾರ್ಚ್ ಏಪ್ರಿಲ್ ಅಲ್ಲಿ ಅಪ್ಲಿಕೇಶನ್ ಇದ್ದಿದ್ದನ್ನು ಈಗ ಮೊನ್ನೆ ಪುನಃ ರೀ ಅಪ್ಲಿಕೇಶನ್ ಬಿಟ್ಟಿದ್ರಲ್ಲ. ಸೊ ದಟ್ ಏಜ್ ರಿಲ್ಯಾಕ್ಸೇಷನ್ ಆಫ್ 38 years ಅಪ್ಲಿಕೇಬಲ್ ಇಲ್ಲ ಈಗ ಪ್ರೆಸೆಂಟ್ ಇದಕ್ಕೆ. ಸೊ ಅದೇನೋ ಎಕ್ಸ್ಟೆಂಡ್ ಆಗೋ ಚಾನ್ಸ್ ಇದೆಯಾ ಸರ್? ಇಲ್ಲ, ಸಿ ಅದು ಏನ್ ಇದಕ್ಕೆ ಅಪ್ಲಿಕೇಬಲ್ ಇಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಸರ್ಕ್ಯುಲರ್ ಅಲ್ಲಿ ಜಸ್ಟ್ ಗ್ರೂಪ್ ಬಿ ಇದಕ್ಕೆ ಕೊಟ್ಟಿದ್ರು ಅವರು, ಗ್ರೂಪ್ ಬಿ ಮತ್ತೆ ಅಂಡ್ PDO ಕೊಟ್ಟಿದ್ರು. ಸೊ ಅಂಡ್ ಅಗ್ರಿಕಲ್ಚರ್ ಆಫೀಸರ್ಗೂ ಕೊಟ್ಟಿದ್ದಾರೆ. ವಿವೋ ನೋಟಿಫಿಕೇಶನ್ ಮೊದಲು ಬಂತು, ಇದಕ್ಕೆ ಯಾವುದೇ ತರ ಇದಿಲ್ಲ. ಬಟ್ ಇನ್ ಕೇಸ್ ಒಂದು ಏನಂದ್ರೆ ದಿಸ್ 18th of March ಇಸ್ ಅ ಟೆಂಟೇಟಿವ್. ಮೋಸ್ಟ್ಲಿ ಆ ಟೈಮ್ ಅಲ್ಲಿ ಮಾರ್ಚ್ ರಶ್ ಇರ್ತದೆ, ಅಂದ್ರೆ ಗೌರ್ಮೆಂಟ್ ಫಂಡ್ಸ್ ಎಲ್ಲ ಖಾಲಿ ಮಾಡ್ಬೇಕಾಗಿರುತ್ತೆ ಅವರೆಲ್ಲ. ಅದರ್ವೈಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಡೈವರ್ಟೆಡ್ ಇನ್ ಟು ದಿ ಕನ್ಸಾಲಿಡೇಟ್ ಫಂಡ್, ರೈಟ್. ಸೊ ಹಾಗಾಗಿ ಅಫಿಷಿಯಲ್ಸ್ ಬಿಸಿ ಇರ್ತಾರೆ. ಇಟ್ ಈಸ್ ಲೈಕ್ 90% ಹೇಳಲ್ಲ ಎಕ್ಸಾಮ್ ಅದೇ ದಿನ ಆಗುತ್ತೆ ಅಂತ, ಬಟ್ ಫಿಕ್ಸ್ ಆಗಿರಿ ಅದೇ ದಿನ ಆಗುತ್ತೆ ಅಂತ. ಬಟ್ ಇನ್ ಕೇಸ್ ಆದ್ರೆ ಅವರು ಮ್ಯಾಕ್ಸಿಮಮ್ 2 weeks ಅಥವಾ 1 week ತಗೊಂತಾರೆ ಅಷ್ಟೇ. ಸೊ ನಾಟ್ ಬಿಯಾಂಡ್ ದಟ್. ಸೊ ವಿ ಎಕ್ಸ್ಪೆಕ್ಟೆಡ್ ಮಾರ್ಚ್ ಅಲ್ಲಂತೂ ಆಗಲ್ಲ ಅಂತ, ಯಾಕಂದ್ರೆ ದಟ್ ಟೈಮ್ ಆಲ್ ದ ಡಿಪಾರ್ಟ್ಮೆಂಟ್ ವಿಲ್ ಬಿ ಬಿಸಿ ಇನ್ ಯೂಸಿಂಗ್. ಅಂಡ್ KPSC ಮೋಸ್ಟ್ಲಿ ಡೆಪ್ಯುಟೇಷನ್ ಅಲ್ಲಿ ಬಂದಿರ್ತಾರೆ ಅಲ್ಲಿ ಎಂಪ್ಲಾಯೀಸ್. ಹಾಗಾಗಿ ಅಲ್ಲಿ ವರ್ಕ್ ಲೋಡ್ ಜಾಸ್ತಿ ಆಗಿರುತ್ತೆ. ಸೊ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಮತ್ತೆ ಅಲ್ಲಿ ಹೋಗಿ ಕೆಲಸ ಮಾಡೋದ್ರಿಂದ. ಸೊ ಬಟ್ ಸ್ಟಿಲ್ ಪೋಸ್ಟ್ಪೋಂಡ್ ಆಗುತ್ತಂತ ಇದ್ ಮಾಡ್ಕೊಂಡ್ಬೇಡಿ, ಯಾಕಂದ್ರೆ KPSC ಈಸ್ ಲೈಕ್ ಸರ್ಪ್ರೈಸ್. ಲಾಸ್ಟ್ ಟೈಮ್ ನೀವು ಕೇಸ್ ಬಹಳಷ್ಟು ಪ್ರೊಟೆಸ್ಟ್ ಮಾಡಿದ್ರು. ಜುಲೈ 28, 29 ವರ್ಕಿಂಗ್ ಡೇ ಇತ್ತು, ಮಂಡೇ. ಸ್ಟಿಲ್ ದೇ ಕಂಡಕ್ಟೆಡ್ ಎಕ್ಸಾಮ್, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಗಾಟ್ ಕ್ಯಾನ್ಸಲ್ಡ್ ಬಿಕಾಸ್ ಆಫ್ ಸಮ್ ಅದರ್ ರೀಸನ್. ಹಾಗಾಗಿ ಸೊ ಜಸ್ಟ್ ಬಿ ಪ್ರಿಪೇರ್ಡ್. ಅಟ್ಲೀಸ್ಟ್ ನಮ್ಮಲ್ಲಿ ಈಗ 80 days 90 days ಏನಿದೆ ಇಷ್ಟೇ ಇದೆ, ನಾನು ಚೆನ್ನಾಗಿ ಪ್ರಿಪರೇಷನ್ ಮಾಡಬೇಕು ಅಂತ. ಸೊ ದಟ್ಸ್ ಆಲ್ ಐ ಥಿಂಕ್. Sir, one more doubt. ಇದು applied science ಮತ್ತೆ general science ಇದೆಯಲ್ಲ, are they same or they are different actually? Same, madam, almost same. General science is like theory part, and applied science is a practical part. So that is the current affairs for general science then. Madam, for that In a way. this Lucent I told na, only okay. read science part from that one. Like sometime Okay, electromagnetic spectrum ಕೇಳ್ಬಿಟ್ಟು visible range start from this range to that range. Okay. So ಆತರ ಇರುತ್ತೆ. And most of the time science is dominated with the current trend. ಈಗೆಲ್ಲ ರಿಲೇಟೆಡ್ ವಿತ್ ಸೈನ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಿದಾರೆ ಅಂದ್ರೆ, ಡಿಫೆನ್ಸ್ ಬಗ್ಗೆ ಬಂದಾಗ ಡಿಫೆನ್ಸ್ ಅಲ್ಲಿ ಸ್ಯಾಟಲೈಟ್ಸ್ ಎಲ್ಲ ಅದೇ ಸರ್, ಸ್ಯಾಟಲೈಟ್ಸ್ ಇದೆ, DRDO ಅದೇನೇನೋ ಇದೆಯಲ್ಲ ಸರ್. ಎಕ್ಸಾಕ್ಟ್ಲಿ ಸರ್ ಅದು ಒಂದ್ಸರಿ ಕ್ಲಾಸ್ ತಗೊಳ್ತೀರಾ ಪ್ಲೀಸ್? ಡೆಫಿನೆಟ್ಲಿ. See, that part will definitely taken, because majority of the science and tech part is dominated by current developments. Okay, and satellites ಆಗಿರ್ಬೋದು, ಮಿಸೈಲ್ಸ್ ಆಗಿರ್ಬೋದು, ಕೆಲವೊಂದು ಸಮ್ ಇನ್ವೆನ್ಷನ್ ವ್ಯಾಕ್ಸಿನ್ಸ್ ಆಗಿರ್ಬೋದು, ಅಂಡ್ ನೋಬೆಲ್ ಪ್ರೈಸ್. ಪ್ಲೀಸ್ ನೋಬೆಲ್ ಪ್ರೈಸ್ ಬಗ್ಗೆ 2 ಕ್ವಶನ್ ಇದ್ದೇ ಇರುತ್ತೆ ಗ್ಯಾರಂಟಿ.
ಓಕೆ. ಈ ಲೈಕ್ ಎಕನಾಮಿಕ್ಸ್ ಅಲ್ಲಿ, ಸೈನ್ಸ್ ಅಲ್ಲಿ, ಮೆಡಿಸಿನ್ಸ್ ಅಲ್ಲಿ ಯಾರು ಕೊಟ್ರು ಅಂಡ್ ವಾಟ್ ಈಸ್ ಅ ಇನ್ವೆನ್ಷನ್, ಒಂದು ಟೇಬಲ್ ಅದು ನಾವು ಸರ್ಕ್ಯುಲೇಟ್ ಮಾಡಿದೀವಿ. ಲೈಕ್ ಪ್ಲೀಸ್ ರಿಮೆಂಬರ್ ದೆಮ್ ವೆರಿ ವೆಲ್. ಸೊ ಫಾರ್ ಶೂರ್ ಸಚ್ ಟೈಪ್ ಆಫ್ ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಅಂಡ್ ಟ್ರೈ ಟು ಸಾಲ್ವ್ ಸಮ್ ಕ್ವಿಸ್ ಡೈಲಿ ಆಗ್ತಿರ್ತಾರೆ ಗ್ರೂಪ್ ಅಲ್ಲಿ. ದಟ್ ಜಸ್ಟ್ ಅದನ್ನ ಸಾಲ್ವ್ ಮಾಡಿದ್ಮೇಲೆ ಲೈಕ್ ಒನ್ಸ್ ಇನ್ ಅ ವೈಲ್ 15 days ಅಲ್ಲಿ ಜಸ್ಟ್ ಗೋ ಥ್ರೂ ಇಟ್, ವಿಚ್ ಒನ್ ಯು ಹ್ಯಾವ್ ಮೇಡ್ ರಾಂಗ್. ಸೊ ಬಹಳಷ್ಟು ಕ್ವಶನ್ಸ್ ರಿಪೀಟ್ ಆಗಿರ್ತದೆ ಅದರಿಂದನು. ಸೊ ದ್ಯಾಟ್ ಯು ಕ್ಯಾನ್ ಡೂ. ಸೊ ಬೇರೆ ಏನಾದ್ರೂ ಡೌಟ್ಸ್? And Excuse feel me. free to approach us, not an issue, because anytime if you have any doubt, please feel free to approach any of our team, even Sunil sir or me or anyone. So if you feel any difficulty in understanding that particular subject, we'll try to arrange some more faculty if required. Okay, and we'll try to convey it, because we expect the majority of the preparation aspirants from this group, and we expect the majority result from this group itself. So the only that is our motive. Please make as much as possible the resources available with us, and make your best efforts, so that we expect you in a top within top 50s, top 10. So that should you aim for it, right? Okay. ಪ್ರತಿ Anything? ವಾರ ಸರ್, ಹಾ ಕೇಳಿ. ಪ್ರತಿ ವಾರ ಇದು ಸ್ಪೆಸಿಫಿಕ್ ವೆಟರ್ನರಿ ಪೇಪರ್ ಕಂಡಕ್ಟ್ ಮಾಡ್ತಾರಲ್ಲ ಸರ್, ಸೊ ಹಾ. ಅದರಲ್ಲಿ ಒಂದಷ್ಟು ಕ್ವಶನ್ಸ್ ರಾಂಗ್ ಇರ್ತದೆ ಸರ್. ಸೊ ಪ್ಲೀಸ್ ಪೋಸ್ಟ್ ದೋಸ್ ಕ್ವಶನ್ಸ್ ಅಂಡ್ ವಿತ್ ಆನ್ಸರ್ಸ್ ಇನ್ ದಿ ಗ್ರೂಪ್ ಆಲ್ಸೋ. Okay. ಹಾ. ಅಂಡ್ ಅಲಾಂಗ್ ವಿತ್ ವಿ ವಾಂಟ್ ಆನ್ಸರ್ಸ್ ಫಾರ್ ದೋಸ್, ಅಂದ್ರೆ ಯಾವ್ದು ಅದು Explanation, ಇದು sir. ಕ್ವಿಜ್ದು ಇದು ಆನ್ಸರ್ಸ್ ಕೀ ಆನ್ಸರ್ಸ್ ಬಿಡೋದು ಒಳ್ಳೇದ್ ಅನ್ಸುತ್ತೆ. ಸಿ ನೀವು ನಿಮ್ಗೆ ಇದು ಒಂದು ಫೋಲ್ಡರ್ ಲಿಂಕ್ ಕೊಟ್ಟಿದೀವಲ್ವಾ, ಅಲ್ಲಿ ನೀವು ಮಾಕ್ ಟೆಸ್ಟ್ ಅಂತ ಹೋಗಿದ ತಕ್ಷಣ ಒಂದು ಫೋಲ್ಡರ್ ಇದೆ, ಐ ಥಿಂಕ್ ವೆಟರ್ನರಿ ಸ್ಪೆಸಿಫಿಕ್ ಪೇಪರ್ ಅಂತ. ಅಲ್ಲಿ 5 ಪೇಪರ್, ಸ್ಟಿಲ್ ನಾವು 5 papers we have done. So with question and answer it is there. So you can see, and also we have shared that document also, 5 test ಮಾಡಿದೀವಿ ಅಂತ. ಅದೇ ಸರ್, ಅದಾಯ್ತು ಸರ್. ಬಟ್ ಇದು ಸರ್ ಏನಂತಂದ್ರೆ ತಪ್ಪಾಗಿರೋ ಓಕೆ, ಆಕ್ಚುಲಿ okay, we have communicated to that expert, and they have replied it, and we have made changes in that PDF. So if you find it, please share the screenshot. We will share to him, and we'll get back that explanation if required in any test, even in test 1, 2, 3, 4, 5, anytime. And this test, like till December, the link will be active. Anytime you can attempt it. Those who are attempting in group, they can also attempt it. If you need it after January also, we can reactivate, and we can take the test along with the GS. Okay, that's up to you. If you want to take, we can give it. GS ಪೇಪರ್ ಲಿಂಕ್ಸ್ ನ ಆಕ್ಟಿವ್ ಆಗಿಟ್ರೆ ಚೆನ್ನಾಗಿರುತ್ತೆ ಸರ್ ಫುಲ್ಲು. ಓಕೆ, ಯಾ, ಅದ್ರಲ್ಲಿ ನೀವು PDF, ನೀವು ಈಗ ಸಪೋಸ್ ಎಕನಾಮಿಕ್ಸ್ ಅಲ್ಲಿ ಟೆಸ್ಟ್ 1 ಹೋದ್ರೆ, ಎಕನಾಮಿಕ್ಸ್ ಫೋಲ್ಡರ್ ಅಲ್ಲಿ ಡೌನ್ ಬಿಲೋ ದೇರ್ ಇಸ್ ಅ one link. If you click that one, okay, so you can take the test. ಅದ್ರಲ್ಲೂ ನಿಮ್ಗೆ ಯಾವಾಗ ಬೇಕಾದ್ರೂ ತಗೊಳ್ಬಹುದು. ಬಟ್ ಅದ್ರಲ್ಲಿ ಏನಂದ್ರೆ ಸೇಮ್ ರಿಜಿಸ್ಟರ್ಡ್ ಇಮೇಲ್ ಥ್ರೂನೇ ತಗೊಳ್ಬೇಕು ನೀವು. ಅಂಡ್ ಅದ್ರಲ್ಲಿ ಗ್ರೂಪ್ ರಿಸಲ್ಟ್ ನಿಮ್ಗೆ ಬರಲ್ಲ. ಅಂದ್ರೆ ಒನ್ಸ್ ಗ್ರೂಪ್ ರಿಸಲ್ಟ್, ಲೈಕ್ ಆಸ್ ಎವ್ರಿ ವೀಕ್ ವಿ ಹ್ಯಾವ್ ಕಂಡಕ್ಟಿಂಗ್, ರೈಟ್? ಸೊ ನೆಕ್ಸ್ಟ್ ವೀಕ್ ಈಗ ಎಕನಾಮಿಕ್ಸ್ ಟೆಸ್ಟ್ 2 ಇರುತ್ತೆ. ಸೊ ಸಿಲೆಬಸ್ ಏನೆಲ್ಲ ಮಾಡಿರ್ತೀವಿ ಅದನ್ನೇ ನೀವು ತಗೊಂಡ್ ಬರೀತೀರಾ. ಸೊ PDF will be there. You can revise it. If you want to reattempt that test, separate link is there below that PDF. You can attempt that one. Not an issue. And once all the test is done, we'll share all the links. You can practice as many as time. And but like, how many of you really want to attempt offline? Because we will make arrangement as per your. Please let us know that, because we will conduct on Sundays only. Okay. If you need both the papers, we can conduct, or if you need only GS also, that we can conduct on Sundays offline. Otherwise, online will be there. But please let us know if at all, if you are coming,
it's very nearby metro, Vijayanagar. Vijayanagar. If you get down at Vijayanagar metro, it's just 100 meters. Just besides the metro line itself, you can come and take the offline. And as schedule we have for the specific paper, same way we will start from the 15th of January, the schedule wise. So modlu sectional ಕೊಡ್ತಾ ಹೋಗ್ತೀವಿ, and last we'll have comprehensive test, so that ನಿಮ್ಗೂ ಒಂದು ಟಾರ್ಗೆಟ್ ಇರುತ್ತೆ. ಈಗ ಹಿಸ್ಟ್ರಿ ನೆಕ್ಸ್ಟ್ ಹಿಸ್ಟ್ರಿ ಟೆಸ್ಟ್ ಕೊಡ್ತೀವಿ ಅಂದ್ರೆ, ಲೈಕ್ ಯು ವಿಲ್ ಪ್ರಿಪೇರ್ ಹಿಸ್ಟ್ರಿ and you will try to attempt the question. So as Sunil sir was saying, try to give as many as mock test. Mock test is just to assess your understanding, whether you understood or not. And solving PYQ will understand exact what is the demand of the question, what is the demand, what is the expectation from the aspirant by the commission. So both are equally important. Okay, so you can give more important to the PYQs, and equally mock test also, like most of the themes are taken from PYQ itself. So there is no much difference, but make a habit of solving PYQ every day. So that document, as I have mentioned, I'll be sharing that. Okay, and anything is else. So otherwise we'll wind up. Okay. So Sunil sir, anything you want to add? Please conclude. No, sir, nothing. That's all from my side. Okay. Thank you, everyone, and thank you, Sunil sir, for participating and leaving valuable feedbacks and inciting valuable thoughts, which will definitely help the aspirants in the coming exam. Thank you, everyone. Take care. Bye bye. Thank you both of you, sir. Thank you, both of you. Thank you, sir.